ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ಗೆ ಸಂಬಂಧಪಟ್ಟಂಥ ಎಲ್ಲ ಟಾಪಿಕ್ಗಳ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಪ್ಲೇಲಿಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ. ಸಮ್ ಆಫ್ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಇಲ್ಲಿ ನೋಡಿ, ಸಮ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇರುತ್ತೆ. ಸೊ ಇವತ್ತಿಗೆ ಇಷ್ಟು ನೋಡ್ಕೊಳ್ಳಿ, ಇಷ್ಟು ಫಾರ್ಮುಲಾ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ನೇ ಫಾರ್ಮುಲಾ ನೋಡಿ, ಎಲ್ ಆಫ್ ಎಫ್ ಎ ಇಸ್ ಈಕ್ವಲ್ ಟು ಎ ಬೈ ಎಸ್, ಇ ಟು ದ ಪವರ್ ಆಫ್ ಎ ಟಿ ಇಸ್ ಈಕ್ವಲ್ ಟು 1 ಬೈ ಎಸ್ ಮೈನಸ್ ಎ. ಅದೇ ರೀತಿ ಇ ಟು ದ ಮೈನಸ್ ಎ ಟಿ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಎಸ್ ಪ್ಲಸ್ ಎ. ಲ್ಯಾಪ್ಲಾಸ್ ಎಸ್ sin at na a is equal to s square plus a square. Cos at s divided by s square plus a square. Sin hyperbolic at is equal to a divided by square minus a square. ಅದೇ ರೀತಿ cos hyperbolic s divided by square minus a square. ಅದೇ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಟಿ ಟು ದ ಪವರ್ ಆಫ್ n ಅಂತಂದರೆ ನೋಡಿ, ಇದನ್ನು ಗಾಮಾ ಅಂತ ಹೇಳ್ತೀವಿ ಕ್ಯಾಪಿಟಲ್ಲಿ, n ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ n ಪ್ಲಸ್ 1, ವೇರ್ n ಇಸ್ ಈಕ್ವಲ್ ಟು ಫ್ರಾಕ್ಷನ್ ಇದ್ದಾಗ ಈ ಟೈಪ್ ಆಫ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಿತ್ ಏನು ರಿಯಲ್ ನಂಬರ್ಸ್ ಇದ್ರೆ, ಕೌಂಟಿಂಗ್ ನಂಬರ್ಸ್ 1 2 3 ರೀತಿದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ ಟಿ ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ n ಪ್ಲಸ್ 1. ಸೊ ಇಷ್ಟು ಫಾರ್ಮುಲಾ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನಾವು ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೇವೆ. ಲ್ಯಾಪ್ಲೇಸ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಇಲ್ಲಿ ಗಾಮಾ ವ್ಯಾಲ್ಯೂ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ವ್ಯಾಲ್ಯೂನ ಯಾವ ರೀತಿ ನೆನ್ಪಿಟ್ಕೊಳ್ಳೋದು, ಗಾಮಾ 1/2 ಅಂದರೆ ರೂಟ್ ಪೈ. ಅದೇ ರೀತಿ ಗಾಮಾ ಪ್ಲಸ್ 3/2 ವ್ಯಾಲ್ಯೂ ಹೆಂಗೆ ಇಟ್ಕೊಳ್ಳೋದು, ಸೊ ರೂಟ್ ಪೈ ಇರ್ತಲ್ಲ, ಅದಕ್ಕೆ 1/2 ಇದು ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ ಗಾಮಾ 5/2 ಇದಕ್ಕೆ ಹೆಂಗೆ ಮಾಡ್ಕೊಳ್ಳೋದು ನೋಡಿ, 3/2 ಇಂಟು 1/2 ಇಂಟು ರೂಟ್ ಪೈ. ಅದೇ ರೀತಿ ಗಾಮಾ 7/2ನ ಯಾವ ರೀತಿ ಪಡ್ಕೊಳ್ತೀವಿ ಅಂದರೆ 5/2 ಇಂಟು 3/2 ಇಂಟು 1/2 ಇಂಟು ರೂಟ್ ಪೈ. ನೆಕ್ಸ್ಟ್ ಗಾಮಾ ಮೈನಸ್ 1/2 ಇದ್ರ ವ್ಯಾಲ್ಯೂ ಏನು, ರೂಟ್ ಪೈ ಡಿವೈಡೆಡ್ ಬೈ ಮೈನಸ್ 1/2. ಅದೇ ರೀತಿ ಗಾಮಾ ಮೈನಸ್ 3/2ಗೆ ರೂಟ್ ಪೈ ಡಿವೈಡೆಡ್ ಬೈ ಮೈನಸ್ 3/2 ಇಂಟು ಮೈನಸ್ 1/2. ಅದೇ ರೀತಿ ಗಾಮಾ ಮೈನಸ್ 5/2ಗೆ ಯಾವ ರೀತಿ ಬರ್ಕೊಳ್ತೀವಿ, ಈಸ್ ಈಕ್ವಲ್ ಟು ರೂಟ್ ಪೈ ಡಿವೈಡೆಡ್ ಬೈ ಮೈನಸ್ 5/2 ಇಂಟು ಮೈನಸ್ 3/2 ಇಂಟು ಮೈನಸ್ 1/2. ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇದನ್ನು ಯಾವ ರೀತಿ ಬರ್ಕೊಳ್ತೀವಿ, ಲಾಗ್ ಎಮ್ ಡಿವೈಡೆಡ್ ಬೈ ಎನ್. ಅದೇ ರೀತಿ ಲಾಗ್ ಎಮ್ ಟು ದ ಪವರ್ ಆಫ್ ಎನ್ ಯಾವ ರೀತಿ ಬರ್ಕೊಳ್ತೀವಿ, ಎನ್ ಇಂಟು ಲಾಗ್ ಎಮ್. ಲಾಗ್ ಎಮ್ ಎನ್, ಎಮ್ ಇಂಟು ಎನ್ ಯಾವ ರೀತಿ ಬರ್ಕೊಳ್ತೀವಿ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಈ ರೀತಿ ಮಾಡ್ಕೊಳ್ತೀವಿ. ಅದೇ ರೀತಿ ಲಾಗ್ 1 ವ್ಯಾಲ್ಯೂ ಎಷ್ಟು 0. ಅದೇ ರೀತಿ 1/infinity ಈಸ್ ಈಕ್ವಲ್ ಟು 0. ಇನ್ಫಿನಿಟಿ ಡಿವೈಡ್ ಬೈ ಎ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಪ್ಲಸ್ 1 ದಟ್ ಈಸ್ ಇನ್ಫಿನಿಟಿ. ಕ್ವಶನ್ ನಂಬರ್ 1, ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟಿ, ಸೈನ್ 2t, ಸೈನ್ 3t ಅಂತ ಇದೆ. ಸೊ ಈ ರೀತಿ ಅಲ್ವಾ, ಈ ರೀತಿ ಕೊಟ್ಟ ಸರ್ ನನ್ನ ಫಸ್ಟ್ ಏನು ಮಾಡ್ಕೊಳ್ಳೋಣ, ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಫಸ್ಟು ಕೊಟ್ಟಿರೋ ಫಂಕ್ಷನ್ನ ಬರ್ಕೊಳ್ಳಿ, ಸೈನ್ ಥೀಟಾ, ಸೈನ್ 2θ, ಸೈನ್ 3t ಅಂತ ಬರ್ಕೊಳ್ಳಿ. ಈ ಸ್ಟೆಪ್ ಕ್ಲಿಯರ್, ಓಕೆ ಬರ್ಕೊಂಡಾಯ್ತಲ್ಲ. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ನಾವು ಇದನ್ನು ಡೈರೆಕ್ಟಾಗಿ ನಾವು ಟ್ರಾನ್ಸ್ಫಾರ್ಮ್ ನೋಡ್ಬೇಕಾದ್ರೆ ಸೊ ದ ಫಾರ್ಮುಲಾ ಟೈಪಿಗೆ ತಂದು ಸಿಂಪ್ಲಿಫೈ ಮಾಡಿ, ಆಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ, ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಕೊಟ್ಟ ತಕ್ಷಣ ನಾವು ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ನೋಡೋಣ. ಫಸ್ಟ್ ಯಾವ ರೀತಿ ನೋಡಿ, ಫಸ್ಟ್ನೇ ಸ್ಟೆಪ್ ಸೈನ್ ಟಿ ಅದನ್ನು ಹಿಂಗೆ ಬರ್ಕೊಳ್ಳಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ 2t, ಈ 2t ಇದೆಯಲ್ಲ ಇದನ್ನು ಎ ಅಂತ ತಗೊಳ್ಳಿ, 3t ಇದನ್ನು ಬಿ ಅಂತ ತಗೊಳ್ಳಿ. ಹಂಗಾರೆ ಏನಾಯಿತು, ಸೈನ್ ಎ ಸೈನ್ ಬಿ ಫಾರ್ಮುಲಾ. ಓಕೆ, ಸೈನ್ ಎ ಸೈನ್ ಬಿ ಫಾರ್ಮುಲಾ ಏನೋ 1/2 ಇಂಟು ಕಾಸ್ ಎ ಮೈನಸ್ ಬಿ ಮೈನಸ್ ಕಾಸ್ ಎ ಪ್ಲಸ್ ಬಿ. ಅಂದರೆ ಎ ಜಾಗದಲ್ಲಿ ಏನಿದೆ 2t ಇದೆ. ಓಕೆ, ಅದೇ ರೀತಿ ಬಿ ಜಾಗದಲ್ಲಿ 3t ಇದೆ. ಸೊ ಈಗ ನೀವೇನು ಮಾಡಿ, ಸಿಂಪ್ಲಿಫೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಎ ಎಲ್ಲಿದೆ ಅಲ್ಲಿ 2t, ಬಿ ಇದೆ ಇದನ್ನು ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ನೋಡಿ, ಸಿಂಪಲ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ 1/2 ಓಕೆ ಬ್ರ್ಯಾಕೆಟ್ ಕಾಸ್ ಎ ಅಂತಂದರೆ 2t ಮೈನಸ್ ಬಿ ಅಂದರೆ 3t. ಸೊ ಅದನ್ನೇ ಇಲ್ಲಿ ಬರೀರಿ, 2t ಮೈನಸ್ 3t. ಓಕೆ, ನೆಕ್ಸ್ಟ್ ಮೈನಸ್ ಕಾಸ್ ಎ ಪ್ಲಸ್ ಬಿ ಅಂದರೆ 2t ಪ್ಲಸ್ 3t, ಅದನ್ನು ಇಲ್ಲಿ ಬರೀರಿ, 2t ಪ್ಲಸ್ 3t. ಓಕೆ, ಸೊ ನೆಕ್ಸ್ಟ್ ಕ್ಲೋಸ್ ಮಾಡಿ. ಇಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಕಾಸ್ 2t ಮೈನಸ್ 3t ಅಂದರೆ ಏನಾಗುತ್ತೆ, ಮೈನಸ್ t. ನೆಕ್ಸ್ಟ್ ಮೈನಸ್ ಕಾಸ್ 2t ಪ್ಲಸ್ 3t ಆ್ಯಡ್ ಮಾಡಿ ಏನಾಗುತ್ತೆ, 5t ಆಗುತ್ತೆ. ಇಷ್ಟು ಕ್ಲಿಯರ್ ಆಯ್ತಲ್ವ. ಸೊ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ,
ಇಲ್ಲಿ 1/2 ಇದೆ. ಸೊ 1/2ನ ಹಾಗೆ ಬರ್ಕೊಳ್ಳಿ. ಕಾಸ್ ಮೈನಸ್ ಟಿ ಟಿ ಅಂದರೆ ಕಾಸ್ ಮೈನಸ್ ಟಿ ಟಿ ಅಂದರೆ ನಮ್ಗೆ ಗೊತ್ತು ಟ್ರಿಗ್ನಾಮೆಟ್ರಿ. ಕಾಸ್ ಮೈನಸ್ ಟಿ ಟಿ ಅಂದರೆ ಕಾಸ್ ತೀಟಾ. ಸೊ ಇದು ನಿಮ್ಗೆ ಆಲ್ರೆಡಿ ಬೇಸಿಕ್ಸ್ ಗೊತ್ತಿರುತ್ತೆ. ಓಕೆ, ಸೊ ಅದನ್ನು ನಾವೇನು ಮಾಡ್ತೀವಿ, ಇಲ್ಲಿ ತೀಟಾ ಬದಲು ಟಿ ಇದೆ. ಸೊ ಕಾಸ್ ಟಿ ಅದನ್ನು ಇಲ್ಲಿ ಬರ್ತೀವಿ. ಓಕೆ, ಕಾಸ್ ಟಿ ಮೈನಸ್ ಕಾಸ್ ಫೈ ಟಿ. ಸೊ ಅದನ್ನ ಇಲ್ಲಿ ಬರ್ದ್ಬಿಡಿ. ಸೊ ಇಷ್ಟು ಸ್ಟೆಪ್ ಕ್ಲಿಯರ್ ಆಯ್ತಲ್ಲ. ಸೊ ಈಗ ನಾವೇನು ಮಾಡ್ತೀವಿ, ಸೈನ್ ಎ 2t ಸೈನ್ 3t ಬಂದಿದ್ದ ವ್ಯಾಲ್ಯೂ ಇಲ್ಲಿ ಬಂದಿದೆಯಲ್ಲ. ಸೊ ಇದನ್ನು ನಾವೇನು ಮಾಡ್ಕೊಳ್ತೀವಿ, ಈಗ ಇಲ್ಲಿ ಬರ್ಕೊಳ್ಳಿ. ಓಕೆ, ಇನ್ಸ್ಟೆಡ್ ಆಫ್ ಈ ಜಾಗದಲ್ಲಿ ನಾವು ಈ ಸೈಡ್ ಮಾಡ್ಕೊಂಡು ಇಲ್ಲಿ ನಾವು ಬರ್ಕೊಳ್ಬೇಕು. ನೋಡಿ, ಇಂಟು ಅಲ್ಲೇನು ಬಂದಿದೆಯಲ್ಲ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. 1 ಡಿವೈಡೆಡ್ ಬೈ ಬ್ರಾಕೆಟ್ ಓಪನ್ ಮಾಡಿ ಕಾಸ್ ಟಿ ಮೈನಸ್ ಕಾಸ್ ಫೈ ಟಿ. ಇಷ್ಟು ಕ್ಲಿಯರ್. ಇಷ್ಟು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಈ ರೀತಿ ಬರ್ಕೊಂಡು ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗಬೇಕಂದ್ರೆ ಸೊ 1/t ಹಿಂಗೆ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಸೈನ್ ಟಿ ಈ ರೀತಿ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಬ್ರಾಕೆಟ್ ಸ್ವಲ್ಪ ಆಲ್ಟ್ರನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಕಾಸ್ ಟಿ ಮೈನಸ್ ಕಾಸ್ ಫೈ ಟಿ. ಓಕೆ, ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು, ಈ 1/2 ಸೈನ್ ಟಿ ಇದೆಯಲ್ಲ, ಈ ಬ್ರಾಕೆಟ್ ಒಳಗಡೆ ಇರೋ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನೋಡಿ, 1/2 ಇಂಟು ಸೈನ್ ಟಿ ಇಂಟು ಕಾಸ್ ಟಿ. ಓಕೆ, ಅದನ್ನ ಇಲ್ಲಿ ಬರಿತಾ ಇದ್ದೀನಿ. 1/2 ಇಂಟು ಸೈನ್ ಟಿ ಇಂಟು ಕಾಸ್ ಟಿ. ಒಂದಾಯ್ತಲ್ವ. ಅಗೇನ್ 1/2 ಸೈನ್ ಟಿ ಇಂಟು ಇದ್ರ ಜೊತೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 1/2 ಇಂಟು ಸೈನ್ ಟಿ ಮತ್ತು ಕಾಸ್ ಫೈ ಟಿ. ಇಷ್ಟು ಅರ್ಥ ಆಯ್ತಲ್ಲ ಈ ಸ್ಟೆಪ್ಪು. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸ್ಟೆಪ್ಪಲ್ಲಿ ಇದನ್ನು ನೀವು ಎ ಅಂತ ತಗೊಳ್ಳಿ, ಟಿನ ಇದನ್ನು ನೀವು ಬಿ ಅಂತ ತಗೊಳ್ಳಿ. ಅವಾಗೇನಾಯ್ತು, ಸೈನ್ ಎ ಕಾಸ್ ಬಿ ಆಯಿತು. ಇಲ್ಲೂ ಅಷ್ಟೇ, ಇದನ್ನು ಎ ಅಂತ ತಗೊಳ್ಳಿ, ಈ ಫೈ ಟಿನ ಬಿ ಅಂತ ತಗೊಳ್ಳಿ. ಇಲ್ಲೇನಾಯಿತು, ಸೈನ್ ಎ ಕಾಸ್ ಬಿ ಆಯಿತು. ಸೊ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ. ನೋಡಿ, ಫಸ್ಟ್ ಇದಕ್ಕೆ ಇದು ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ. ನೋಡಿ, ಇಲ್ಲಿ ಎ ಅಂದ್ರೇನು ಟಿ, ಇಲ್ಲಿ ಬಿ ಅಂದ್ರೂ ಟಿ. ಸೊ ಈಗ ಎ ಬಿ ಜಾಗದಲ್ಲಿ ಟಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, 1 ಡಿವೈಡೆಡ್ ಬೈ 2. ಓಕೆ, ಸೈನ್ ಎ ಪ್ಲಸ್ ಬಿ ಅಂದರೆ ಟಿ ಪ್ಲಸ್ ಟಿ ಅಲ್ವಾ, ಪ್ಲಸ್ ನೆಕ್ಸ್ಟ್ ಸೈನ್ ಎ ಮೈನಸ್ ಬಿ ಅಂದರೆ ಟಿ ಮೈನಸ್ ಟಿ. ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಬ್ರ್ಯಾಕೆಟ್ ಓಪನ್ ಮಾಡಿ, ಟಿ ಪ್ಲಸ್ 2 ಅಂದರೆ ಎಷ್ಟಾಗುತ್ತೆ, 2t ಆಗುತ್ತೆ. ಅದನ್ನು ಇಲ್ಲಿ ಬರೀತಾರೆ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಪ್ಲಸ್, ಇಲ್ಲಿ ನೋಡಿ, ಟಿ ಮೈನಸ್ ಪ್ಲಸ್ ಟಿ ಮೈನಸ್ ಟಿ ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಸೈನ್ 0, ಸೈನ್ 0 ವ್ಯಾಲ್ಯೂ ಏನು, 0 ತಾನೆ. ಸೊ ಅದನ್ನು ಇಲ್ಲಿ ಬರೀತಾರೆ. ಓಕೆ, ಸೈನ್ 0 ಅಂದರೆ 0 ಆಗಿರುತ್ತೆ. ನೆಕ್ಸ್ಟ್ ಇನ್ನೇನು, ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಇನ್ನು ಉಳಿದಿರೋದು ಒಂದೇ ಸೈನ್ 0 ಅಂದರೆ 0, ಅದು ಹೋಯ್ತು. ಇನ್ನು ಉಳಿದಿರೋದು ಸೈನ್ 2t, ಅದನ್ನು ಇಲ್ಲಿ ಬರಿತಾ ಇದ್ದೀವಿ, ಸೈನ್ 2t. ಸೊ ನಮ್ಗೆ ಈಗ ಏನಾಯಿತು, ಸೈನ್ ಟಿ ಕಾಸ್ ಟಿ ನಾವು ಇದು ಮಾಡ್ಕೊಂಡಾಗ ನಮ್ಗೆ ಬಂದಿದ್ದ ಆನ್ಸರ್ ಏನು, ಸೊ ಇದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡ್ತೀವಿ, 1/2 ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇರೋದು, ಈ ಸಿಂಪ್ಲಿಫೈ ಮಾಡಿದ ಆನ್ಸರ್ ಇಲ್ಲಿ ಬಂದಿದೆ. ಸೊ ಅದನ್ನೇನು ಮಾಡ್ತೀವಿ, ಇಂಟು 1/2. ಓಕೆ, ಇಲ್ಲಿ ಬ್ರ್ಯಾಕೆಟ್ ಸೈನ್ 2t, ಸೈನ್ 2t. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ನೋಡಿ, ಮೈನಸ್ 1/2 ಇದೆ, 1/2 ಬರ್ಕೊಳ್ಳಿ. ಅಗೇನ್ ಇಲ್ಲಿ ಸೈನ್ ಟು ಕಾಸ್ ಫೈ ಟಿ ಇದೆ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕೀಗ. ಓಕೆ, ನಾವು ನೋಡ್ಕೊಳ್ಳಿ, ಅದನ್ನ ಇಲ್ಲಿ ಈ ಸ್ಟೆಪ್ಪಲ್ಲಿ ಮಾಡ್ತಾ ಹೋಗ್ತೀವಿ. ಓಕೆ, ನೋಡಿ, ಈಗ ಏನಾಯ್ತು, ಈಗ ಎ ಜಾಗದಲ್ಲಿ ಏನೇನಾಗುತ್ತೆ ನೋಡಿ, ಎ ಜಾಗದಲ್ಲಿ ಟಿ ಇದೆ, ಬಿ ಜಾಗದಲ್ಲಿ ಫೈ ಟು ಇದೆ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಜಾಗದಲ್ಲಿ ಟಿ, ಬಿ ಜಾಗದಲ್ಲಿ ಫೈ ಟಿ ಅಲ್ವಾ. ನೆಕ್ಸ್ಟ್ ಈಗ ಏನು ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಎ ಜಾಗದಲ್ಲಿ ಟಿ, ಬಿ ಜಾಗದಲ್ಲಿ ಫೈ ಟಿ. ಸೊ ಫಾರ್ಮುಲಾ ಗೊತ್ತಿದೆ, ಆಫ್ ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ. ಇಲ್ಲಿ ಎ ಇದೆ ಟಿ ಹಾಕಿ, ಬಿ ಜಾಗದಲ್ಲಿ ಫೈ ಟಿ ಹಾಕಿ. ನೋಡಿ, ಸೈನ್, ಓಕೆ, ಎ ಅಂತಂದರೆ ಟಿ ಪ್ಲಸ್ ಬಿ ಅಂದರೆ ಫೈ ಟಿ, ಬ್ರಾಕೆಟ್ ಕ್ಲೋಸ್, ಪ್ಲಸ್ ನೆಕ್ಸ್ಟ್ ನೋಡಿ, ಸೈನ್ ಎ ಅಂತಂದರೆ ಟಿ ಮೈನಸ್ ಬಿ ಅಂದರೆ ಫೈ ಟಿ. ಇಷ್ಟು ಕ್ಲೋಸ್, ಇಷ್ಟು ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಬ್ರಾಕೆಟ್ ಓಪನ್, ಸೈನ್ ಟಿ ಪ್ಲಸ್ ಫೈ ಟಿ ಎಷ್ಟಾಗುತ್ತೆ, ಸೈನ್ 6t. ಓಕೆ,
ಪ್ಲಸ್ ಇದೆ ಪ್ಲಸ್. ಇಲ್ಲಿ ನೋಡಿ ಟಿ ಮೈನಸ್ 5t ಏನಾಗುತ್ತೆ, ದಟ್ ಈಸ್ ಸೈನ್ ಮೈನಸ್ 4t ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ಸ್ಟೆಪ್ ನೋಡಿ 1/2 ಹಂಗೆ ಬರ್ಕೊಳ್ಳಿ, ಬ್ರಾಕೆಟ್ ಓಪನ್ ಮಾಡಿ, ಸೈನ್ 6t ಅದನ್ನು ಇಲ್ಲಿ. ಓಕೆ, ಇಲ್ಲಿ ನೋಡಿ ಸೈನ್ ಮೈನಸ್ ಥೀಟಾ ಅಂದ್ರೆ ಏನು, ಮೈನಸ್ ಸೈನ್ ಥೀಟಾ. ಅದೇ ರೀತಿ ಇಲ್ಲೇನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿ ಸೈನ್ ಥೀಟಾ ಜಾಗದಲ್ಲಿ ಇಲ್ಲಿ 4t ಇದೆ ಅಷ್ಟೇ. ಸೊ ನಾವು ಈ ರೀತಿ ಸಿಂಪ್ಲಿಫೈ ಮಾಡಿದ್ದು ಬಂದದ ಆನ್ಸರು. ಸೊ ಇದನ್ನು ನಾವು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಇತ್ತಲ್ಲ, ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂನ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೇಕು. ಓಕೆ ಮಾಡಿ ಈಗ. ಸೊ 1/2 ಆಲ್ರೆಡಿ 1/2 ಇದೆ, ನಮ್ಗೆ ಆನ್ಸರ್ ಬಂದಿದೆಯಲ್ಲ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 1/2 ಓಕೆ ಬ್ರಾಕೆಟ್ ಸೈನ್ 60 ಮೈನಸ್ ಸೈನ್ 4t. ಇಷ್ಟು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಇಂಟು 1/2 ಏನಾಗುತ್ತೆ, 1/4. ನೆಕ್ಸ್ಟ್ ಸೈನ್ 2t. ನೆಕ್ಸ್ಟ್ ಮೈನಸ್ 1/2. ಸೊ ಏನಾಗುತ್ತೆ, 1/4 ಆಗುತ್ತೆ. ಹಾಗೆ ನೀವು ಇದನ್ನು ನಾವು ಈ ಬ್ರಾಕೆಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ 1/4 ಇಂಟು ಸೈನ್ 60. ಹಾಗೆ ನೋಡಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅಗೇನ್ 1/4 ಇಂಟು ಸೈನ್ 4t ಅದನ್ನ ಇಲ್ಲಿ ಬರಿತಾ ಇದ್ದೀವಿ, 1/4 ಇಂಟು ಸೈನ್ 4t. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಈಗ ಏನು ಮಾಡ್ತೀರಾ, ಈಗ ನೀವು ಒಂದು ಫಾರ್ಮಿಗೆ ಏನು ಫಾರ್ಮುಲಾ ಟೈಪಿಗೆ ಬಂದಿದೆ. ಸೊ ಈಗ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿ. 1/4 ಕಾನ್ಸ್ಟೆಂಟು, ಸೊ ಹೊರಗೆ ತಗೊಳ್ಳಿ. ಈಗ ಲ್ಯಾಪ್ಲಾಸ್ ಅಪ್ಲೈ ಮಾಡಿ ಯಾವುದಕ್ಕೆ, ಈ ಸೈನ್ 2tಗೆ. ಓಕೆ ಸೈನ್ 2t. ಅದೇ ರೀತಿ ಮೈನಸ್ ಇದೆ, 1/4 ಕಾನ್ಸ್ಟೆಂಟ್ ಇಲ್ಲಿ ತೆಗಿಬಿಡಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಇದಕ್ಕೆ ಹಾಕಿ, ಯಾವುದಕ್ಕೆ, ಸೈನ್ 6tಗೆ. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ನೋಡಿ, ಪ್ಲಸ್ 1/4 ಕಾನ್ಸ್ಟೆಂಟ್ ಹೊರಗೆ ತಗೊಳ್ಳಿ, ಇಲ್ಲಿ ಅಷ್ಟೇ ಸೈನ್ 4t. ಈಗ ಏನು ಮಾಡಿ, ಡೈರೆಕ್ಟ್ಗೆ ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ ಫಾರ್ಮುಲಾ ಏನು ಹೇಳುತ್ತೆ, ಸೈನ್ ನೋಡಿ, ಫಾರ್ಮುಲಾ ಇಲ್ಲಿ ತೋರಿಸ್ಬಿಡ್ತೀನಿ. ಲ್ಯಾಪ್ಲಾಸ್ ಆಫ್ ಸೈನ್ 8t ಈಕ್ವಲ್ ಟು a/a² ಪ್ಲಸ್ a². ಅಂದರೆ ಇಲ್ಲಿ ನಮ್ಗೆ ನೋಡಿ ಈ ಸ್ಟೆಪ್ಪಲ್ಲಿ ನೋಡಿ, ಒಂದು ಸೈನ್ 2 ಅಂದರೆ ಎ ಜಾಗದಲ್ಲಿ 2 ಇದೆ, ಇಲ್ಲಿ 6 ಇದೆ, 4 ಇದೆ. ಒಂದು 2, ಒಂದು 6, ಇನ್ನೊಂದು 4. ಸೊ ಎ ಜಾಗದಲ್ಲಿ ಎಲ್ಲ ಇದೆ, 2ನ ಸಬ್ಸ್ಟಿಟ್ಯೂಟ್ ಮಾಡಿ, ಅಷ್ಟೇ ಸಿಂಪಲ್. ಓಕೆ ಸೊ ಅದನ್ನು ನಾವು ಈ ರೀತಿ ಸಿಂಪ್ಲಿಫೈ ಮಾಡೋದಾದರೆ ನಮ್ಗೆ ಬರುತ್ತೆ ನೋಡಿ, ಫಸ್ಟ್ 1/4. ಓಕೆ ಅದನ್ನ ಇಲ್ಲಿ ಬರ್ಕೊಂಡು ಫಾರ್ಮುಲಾ ನೋಡ್ಕೊಂಡ್ರಲ್ಲ, ಈಗ ಫಾರ್ಮುಲಾ ನೋಡ್ಕೊಳ್ಳಿ ಇನ್ನೊಂದ್ಸತಿ. ಸೊ ಇದು ಫಾರ್ಮುಲಾ. ಓಕೆ ಈಗ ನಾವು ಎ ಜಾಗದಲ್ಲಿ ಫಸ್ಟ್ ಸೈನ್ 2t ಇದೆಯಲ್ಲ, ಸೊ ಎ ಜಾಗದಲ್ಲಿ ಏನ್ಬಿಟ್ಟು 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ, ಫಾರ್ಮುಲಾ 2 ಡಿವೈಡೆಡ್ ಬೈ s² ಪ್ಲಸ್ a² ಪ್ಲಸ್ ಈಗ ಏನಾಗಿದೆ, ಇಲ್ಲಿ 2 ಇರೋದ್ರಿಂದ 2² ಏನಾಗುತ್ತೆ, 4 ಆಗುತ್ತೆ. ಅರ್ಥ ಆಯ್ತಲ್ಲ. ಓಕೆ ನೆಕ್ಸ್ಟ್ ನೋಡಿ, ಇಲ್ಲಿ ಮೈನಸ್ ಇದೆ, ಮೈನಸ್ ನೆಕ್ಸ್ಟ್ 1/4 ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸೈನ್ 60 ಅಂದರೆ ಎ ನೆಕ್ಸ್ಟ್ ಇದರಲ್ಲಿ ಎ ಎಲ್ಲಿದೆ ಅಲ್ಲಿ 6 ಹಾಕಿ, ಅವಾಗ ಏನಾಗುತ್ತೆ, ಇಂಟು 6 ಡಿವೈಡೆಡ್ ಬೈ a² ಪ್ಲಸ್ a² ಅಂದರೆ 6² ಅಂದರೆ 36. ಓಕೆ ಪ್ಲಸ್ 1/4 ಇಂಟು ಸೈನ್ 4t. ಹಾಗಾದರೆ ಎ ಜಾಗದಲ್ಲಿ 4ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ a is equal to 4 x² ಪ್ಲಸ್ a² ಅಂದರೆ 4² ದಟ್ ಈಸ್ 16. ಸೊ ಇದು ಆನ್ಸರ್. ಓಕೆ ಸ್ವಲ್ಪ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ಸೊ ನೀಟಾಗಿ ಆನ್ಸರ್ ಮಾಡ್ಬೋದು, ಈಸಿ ಇದೆ, ತುಂಬ ಪೇಷನ್ಸ್ ಬೇಕು. ಓಕೆ ಸೊ ಇದು ಫಸ್ಟ್. ನಂಬರ್ 3, ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ t⁵ 5. ಓಕೆ ಸೊ ಇಲ್ಲಿ ನೋಡಿ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ f(t) ಅಂತ ತಗೊಳ್ಳಿ, ಅದಕ್ಕೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಆದರೆ ಫಾರ್ಮುಲಾ ಗೊತ್ತಿದೆ, ಏನು, ಎಲ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ t⁴n ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ s⁴n+1. ಸೊ ಇಲ್ಲಿ n ಜಾಗದಲ್ಲಿ ಏನಿದೆ ನೋಡಿ, t⁴n ಅಂದರೆ ಇಲ್ಲಿ n ಜಾಗದಲ್ಲಿ ಏನಿದೆ, 5 ಇದೆ. ಅಂದರೆ n ಎಲ್ಲಿದೆ ಅಲ್ಲಿ 5ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಂಗಾರೆ ಏನಾಗುತ್ತೆ, ಇಲ್ಲಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ s⁴n+1 ಅಂದರೆ 5+1. ಓಕೆ 5 ಫ್ಯಾಕ್ಟೋರಿಯಲ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ 5 ಇಂಟು
4 ಇಂಟು 3 ಇಂಟು 2 ಇಂಟು 1. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ದಟ್ ಈಸ್ 120. ಓಕೆ, ಸೊ ಅವಾಗ ಏನಾಗುತ್ತೆ, ಇಲ್ಲೇನು ಮಾಡಬೇಕೀಗ, ಸೊ ದಟ್ ಈಸ್ 5 ಫ್ಯಾಕ್ಟೋರಿಯಲ್ ಅಂತಂದರೆ ಎಷ್ಟು, 120, 120 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 5 ಪ್ಲಸ್ 1 ಅಂದರೆ 6. ಸೊ ಆನ್ಸರ್ ಎಷ್ಟು, 120 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 6. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೋಡಿ, ತುಂಬ ಈಸಿ ಇದೆ. ಕ್ವಶನ್ ನಂಬರ್ 4, ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಸ್ಕ್ವೇರ್ ರೂಟ್ ಆಫ್ ಟಿ. ಓಕೆ, ಕೊಟ್ಟಿರೋ ಫಂಕ್ಷನ್ನ ಸ್ಕ್ವೇರ್ ರೂಟ್ ಬರ್ಕೊಳ್ಳಿ, ಎಫ್ ಆಫ್ ಟಿ ಅಂತ ತಗೊಳ್ಳಿ. ಸೊ ಎಫ್ ಆಫ್ ಟಿ ಇದನ್ನು ನಾವು ಯಾವ ರೀತಿ ಬರಿಬೋದು, ನಮಗೆ ಸ್ಕ್ವೇರ್ ರೂಟ್ ಅಂದ್ರೆ ಏನು, 1/2. ಹಂಗಾರೆ ನಾವೇನು ಮಾಡ್ತೀವಿ, ಇಲ್ಲಿ 2 ಟು ದ ಪವರ್ ಸ್ಕ್ವೇರ್ ರೂಟ್ ಬದಲು ನಾವೇನು ಮಾಡ್ತೀವಿ, 1/2 ಅಂತ ಬರ್ತೀವಿ. ಯಾಕೆಂದ್ರೆ ಸ್ಕ್ವೇರ್ ರೂಟ್ 2d = 1/2. ಓಕೆ, ಇಷ್ಟು ಕ್ಲಿಯರ್. ನೆಕ್ಸ್ಟ್ ಏನು ಮಾಡ್ತೀವಿ, ಸೊ ಇದನ್ನು ನಾವು, ಇದು ಯಾವ ಫಾರ್ಮುಲಾ ಇದೆ, ಟಿ ಟು ದ ಪವರ್ ಆಫ್ ಎನ್, ಅದಕ್ಕೆ ಫಾರ್ಮುಲಾ ಇದೆ ಏನು, ಇಲ್ಲಿ ಫ್ಯಾಕ್ಟರ್ ಇದೆ. ಸೊ ನೋಡಿ, ಫ್ಯಾಕ್ಟರ್ಸ್ ಬಂದಾಗ, ನ್ಯೂಮರೇಟರ್ ಡಿನೋಮಿನೇಟರ್ ಬಂದಾಗ, ಸೊ ನಮಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಓಕೆ, ಸೊ ಬಟ್ ನಂಬರ್ಸ್ ಬಂದಾಗ 1 2 3 ಬಂದಾಗ ಅದು ಫ್ಯಾಕ್ಟೋರಿಯಲ್ಸ್ ಬರುತ್ತೆ. ಓಕೆ, ಆದರೆ ಇಲ್ಲಿ ಫ್ಯಾಕ್ಟರ್ಸ್ ಇರೋದ್ರಿಂದ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಏನು ಅಂದರೆ ಎನ್ ಜಾಗದಲ್ಲಿ ಏನಿದೆ, ಇಲ್ಲಿ 1/2. ಸೊ ಫ್ಯಾಕ್ಟರ್ಸ್ ಫಾರ್ಮುಲಾ ಇದು. ಓಕೆ, ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಎನ್ ಎಲ್ಲಿದೆ ಅಲ್ಲಿ 1/2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದು ಫಸ್ಟ್ ಗಾಮ ಬರ್ಕೊಳ್ಳಿ, ನೆಕ್ಸ್ಟ್ ಬ್ರಾಕೆಟ್ ಓಪನ್, ಎನ್ ಅಂತಂದ್ರೆ ಏನು, 1 ಡಿವೈಡೆಡ್ ಬೈ 2 ಪ್ಲಸ್ 1. ಓಕೆ, ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ ಎನ್ ಪ್ಲಸ್ 1. ಎನ್ ಅಂದ್ರೆ ಏನು, 1/2 ಪ್ಲಸ್ 1. ಓಕೆ, ನೆಕ್ಸ್ಟ್ ಸ್ಟೆಪ್ ಗಾಮಾ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ. ಓಕೆ, ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ನೋಡ್ಕೊಳ್ಳಿ, 1/2 ಪ್ಲಸ್ 1 ಈ ರೀತಿ ಆಯ್ತಾ. ಸೊ ಇಲ್ಲಿ ನೆಕ್ಸ್ಟ್ ಎಲ್ ಸಿ ಎಮ್ ತಗೊಳ್ಳಿ, 2 ಇಸ್ ದ ಎಲ್ ಸಿ ಎಮ್. ಓಕೆ, ಇಲ್ಲಿ 1 ಬರ್ಕೊಳ್ಳಿ, 2 ಡಿವೈಡ್ ಮಾಡಿ 1, 1 ಇಂಟು 1 1 ಪ್ಲಸ್ ಇಲ್ಲಿ ಏನಿಲ್ಲ 1, 1 2 ಡಿವೈಡ್ ಮಾಡಿ 2 ಆಗುತ್ತೆ, 2 ಇಂಟು 1 2. ನೆಕ್ಸ್ಟ್ ನೋಡಿ 1 ಪ್ಲಸ್ 2 ಅಂದರೆ 3 ಡಿವೈಡ್ ಬೈ 2. ಸೊ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತಾ ಇದೆ, 3/2. ಅದೇ ರೀತಿ ಕೆಳಗೆ ಡಿನಾಮಿನೇಟರ್ಲಿ ಎಸ್, ಇಲ್ಲೂ ಅಷ್ಟೇ 1/2 ಪ್ಲಸ್ 1 ಅಂದರೆ ಅದು ಎಸ್ ಟು ದ ಪವರ್ ಆಫ್ 3/2 ಆಯಿತು. ಸೊ ನೋಡಿ ಎಷ್ಟು, ಓಕೆ ಇಷ್ಟು ಆಯ್ತಲ್ವಾ. ಸೊ ನಮಗೆ ಇಲ್ಲಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, ಗಾಮಾ 3/2 ಡಿವೈಡೆಡ್ ಬೈ ಎಸ್ ಟು ದ ಪವರ್ 3/2. ಸೊ ಕೆಲವೊಂದು ಸ್ಟ್ಯಾಂಡರ್ಡ್ ಇದಿದೆ, ಈ ವ್ಯಾಲ್ಯೂನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದು ಗಾಮಾ 3/2, ಗಾಮಾ 5/2, ಗಾಮಾ 1/2 ಅಂತ ಎಲ್ಲ ಬರ್ತದೆ. ಸೊ ಇವೊಂದು 3 ಪಾಸಿಟಿವ್ ಇದ್ದಾಗ ಇದನ್ನ ನೆನ್ಪಿಟ್ಕೊಳ್ಳಿ. ನೋಡ್ಕೊಳ್ಳಿ, ಇಲ್ಲಿ ಗಾಮಾ 3/2 ಅಂತಂದ್ರೆ 1/2 ಇಂಟು ರೂಟ್ ಪೈ. ಓಕೆ, ವ್ಯಾಲ್ಯೂ. ಸೊ 1 ಇಂಟು ರೂಟ್ ಪೈ ಅಂದರೆ ರೂಟ್ ಪೈ ಡಿವೈಡೆಡ್ ಬೈ 2. ಓಕೆ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಏನು ಗಾಮಾ 3/2 ಅಂದರೆ ಏನು, ರೂಟ್ ಪೈ ಬೈ 2. ಅದನ್ನ ಇಲ್ಲಿ ಬರಿತಾ ಇದೆ, ರೂಟ್ ಪೈ ಡಿವೈಡೆಡ್ ಬೈ 2. ಓಕೆ, ಇಂಟು ಇಲ್ಲಿದೆಯಲ್ಲ ಎಸ್ ಡಿವೈಡೆಡ್ ಬೈ 3/2. ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಕೆಲವೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಇರುತ್ತೆ, ಅದು ಗಾಮಾ 1/2, 3/2, 5/2. ಓಕೆ, ಅವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸು, ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಗಾಮಾ 3/2 ಅಂದರೆ ರೂಟ್ ಪೈ ಬೈ 2. ಈ ರೂಟ್ ಪೈ ಬೈ 2 ಅಂದರೆ ಅಗೇನ್ ಅದಕ್ಕೆ ಫಾರ್ಮುಲಾಸ್ ಎಲ್ಲ ಇದೆ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, ಅದು ತುಂಬ ಲೆಂತಿ ಪ್ರಾಸೆಸ್. ಸೊ ಯಾವಾಗಾರು ಗಾಮಾ 3/2 ಅಂತಂದರೆ ರೂಟ್ ಪೈ ಬೈ 2 ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 5, ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ 3 sin h2t. ಓಕೆ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಲ್ಯಾಪ್ಲೇಸ್ ಅಪ್ಲೈ ಮಾಡಿ ಇದಕ್ಕೆ ಎಫ್ ಆಫ್ ಟಿಗೆ. ಇಲ್ಲಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ, 3 ಅನ್ನೋದು ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ತೀವಿ. ಓಕೆ, ನೆಕ್ಸ್ಟ್ ಹೈಪರ್ಬೋಲಿಕ್ಗೆ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಸೊ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಸೈನ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಸೈನ್ ಹೈಪರ್ಬೋಲಿಕ್ AT. ಸೊ ಇಲ್ಲಿ ನೋಡಿ, ಎ ಜಾಗದಲ್ಲಿ ಏನಿದೆ, 2 ಇದೆ. ಸೊ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಹಂಗಾರೆ ಏನು ಫಾರ್ಮುಲಾ, ಎ ಡಿವೈಡ್ ಬೈ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸೊ ಈಗ ಏನು ಮಾಡ್ತೀರಾ, 3 ಕಾನ್ಸ್ಟೆಂಟ್ ಅದನ್ನು ಹಾಗೆ ಇಟ್ಕೊಳ್ಳಿ, ಇಂಟು ಎ ಅಂತಂದರೆ 2 divided by a square minus a square, that is 2 ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ನೋಡಿ 3 ಇಂಟು 2 6 ಆಗುತ್ತೆ, ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ 4. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸಿಂಪಲ್, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿರೋದಷ್ಟೇ. ಓಕೆ, ಸೊ ಇದು ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6, ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ e to the power of 2t ಅಂತ ಇದೆ.
ಸೊ ಈಗ ಏನು ಮಾಡ್ತೀರಾ, ಕೊಟ್ಟಿರೋಂಥ ಫಂಕ್ಷನ್ನ ನಾವೇನು ತಗೋಬೇಕು, ಎಫ್ ಆಫ್ ಟಿ ಅಂತ ತಗೊಳ್ಳಿ. ಸೊ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಲ್ಯಾಪ್ಟಾಸ್ ಆಫ್ ಇ ಟು ದ ಪವರ್ ಎ ಟಿ ಅಂದರೆ 1/s ಮೈನಸ್ ಎ. ಆದರೆ ಎ ಜಾಗದಲ್ಲಿ ಇಲ್ಲಿ ಏನಿದೆ, 2 ಇದೆ. ಜಸ್ಟ್ ಎ ಇಲ್ಲಿ, ಅಲ್ಲಿ ನೀವು 2ನ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 1/s ಮೈನಸ್ 2. ಸಿಂಪಲ್ ನೋಡಿ, ಇಷ್ಟೇ. ಕ್ವಶನ್ ನಂಬರ್ 7. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಟಿ. ಕಾಸ್ ಟಿ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ, ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಓಕೆ, ನಮ್ಗೆ ಗೊತ್ತಿದೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಎ ಟಿ ಅಂದ್ರೆ ಏನೋ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್. ಸೊ ಎ ಜಾಗದಲ್ಲಿ ಇಲ್ಲಿ ಆಲ್ರೆಡಿ ಏನಿದೆ, ಇಲ್ಲಿ ಏನಿಲ್ಲ ಅಂದರೆ ಟಿ ಇಂಟು 1 ಅಂತ ಬರ್ಕೋಬೋದು. ಸೊ ಹಂಗಾರೆ ಏನಂದರೆ 1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವಯರ್. ಎ ಅಂತಂದ್ರೆ ಏನೋ 1 ಸ್ಕ್ವಯರ್ ಅಂದರೆ 1. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್ ನೋಡಿ, ಸಿಂಪಲ್ ಆಗಿದೆ. ಓಕೆ, ಕ್ವಶನ್ ನಂಬರ್ 8. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 4 ಇಂಟು ಟಿ ಟು ದ ಪವರ್ ಆಫ್ 3. ಓಕೆ, 4 ಇಂಟು ಟಿ ಟು ದ ಪವರ್ ಆಫ್ 3. ಇಲ್ಲಿ ನೋಡಿ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ನಾವೇನು ತಗೋಬೇಕು, ಎಫ್ ಆಫ್ ಟಿ ಅಂತ ತಗೊಳ್ಳಿ. ಓಕೆ, ಸೊ ಎಫ್ ಟಿ ಟಿ ಕ್ಯೂ. ಓಕೆ, ಸೊ ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. 4 ಅನ್ನೋದು ಕಾನ್ಸ್ಟೆಂಟ್, ಸೊ ಕಾನ್ಸ್ಟೆಂಟ್ನ ಹೊರಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫಂಕ್ಷನ್ಸ್ಗೆ ಅಪ್ಲೈ ಮಾಡಿ, ಟಿ ಟು ದ ಪವರ್ ಕ್ಯೂ. ನಮ್ಗೆ ಗೊತ್ತಿದೆ ಫಾರ್ಮುಲಾ ಟಿ ಟು ದ ಪವರ್ ಎನ್. ಸೊ ಇಟ್ ಈಸ್ ಏನಿದೆ ನಂಬರ್ಸಲ್ಲಿ ಇರೋದ್ರಿಂದ ಫಾರ್ಮುಲಾ ಚೇಂಜ್, ಏನೋ ಎನ್ ಫ್ಯಾಕ್ಟ್ಯೂರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಎನ್ ಪ್ಲಸ್ 1. ಸೊ ಎನ್ ಜಾಗದಲ್ಲಿ ಏನಿದೆ, ಇಲ್ಲಿ 3 ಇದೆ. ಸೊ ಹಂಗಾರೆ 3ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 4 ಹಂಗೆ ಬರ್ಕೊಳ್ಳಿ. ಸೊ ಇಂಟು ಎನ್ ಜಾಗದಲ್ಲಿ ಏನೋ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಎನ್ ಪ್ಲಸ್ 1 ಅಂದರೆ 3 ಪ್ಲಸ್ 1. ಓಕೆ, 4 ಇಂಟು 3 ಫ್ಯಾಕ್ಟೋರಿಯಲ್ ಅಂದರೆ ಏನೋ 3 ಇಂಟು 2 ಇಂಟು 1. 3 ಇಂಟು 2 ಇಂಟು 1 ಅಂದರೆ ಏನೋ 6. ಸೊ ಅದನ್ನು ಇಲ್ಲಿ ಬರೀರಿ, 6 ಡಿವೈಡೆಡ್ ಬೈ. ಓಕೆ, ಸೊ ಎಸ್ ಟು ದ ಪವರ್ ಆಫ್ 3 ಪ್ಲಸ್ 1 ಅಂತಂದರೆ ಎಷ್ಟು, ಎಸ್ ಟು ದ ಪವರ್ ಆಫ್ 4. ಓಕೆ, 4 ಇಂಟು 6 ಎಷ್ಟು, ದಟ್ ಈಸ್ 24 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 4. ಸೊ ಇದು ಸಿಂಪಲ್ ಆಗಿದೆ ನೋಡಿ, ಇದು ಕ್ವಶನ್ಗೆ ಆನ್ಸರ್. ಕ್ವಶನ್ ನಂಬರ್ 9. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t. ಓಕೆ, ಫಸ್ಟ್ ಏನು ಮಾಡ್ತೀರಾ, ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಸೊ ಇದು ಫಾರ್ಮುಲಾ ಗೊತ್ತು, ಏನೋ ಸೈನ್ ಎ ಟಿ ಅಂದರೆ ಎ ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್. ಓಕೆ, ಅದೇ ಫಾರ್ಮುಲಾ ಇದೆ. ಓಕೆ, ಅಂದರೆ ಎ ಜಾಗದಲ್ಲಿ ಇಲ್ಲಿ ಏನಿದೆ, 2 ಇದೆ. ಹಂಗಾರೆ ಎ ಎಲ್ಲಿದೆ, ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎ ಅಂದರೆ ಏನೋ ಇಲ್ಲಿ 2. ಓಕೆ, ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂದರೆ ಎಷ್ಟು, 2 ಸ್ಕ್ವಯರ್. ನೋಡಿ ಸಿಂಪಲ್, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ಎಸ್ ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಅಂದರೆ ಎಷ್ಟು, 4. ಕ್ವಶನ್ ನಂಬರ್ 10. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 2t ಮೈನಸ್ 1 ಹೋಲ್ ಸ್ಕ್ವಯರ್ ಅಂತ ಇದೆ. ಇದು ಯಾವ ಫಾರ್ಮುಲಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ 2tನ ನೀವು ಎ ಅಂತ ತಗೊಳ್ಳಿ. ಓಕೆ, 1ನ ಬಿ ಅಂತ ತಗೊಳ್ಳಿ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್. ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab. ಅಂದರೆ ಎ ಜಾಗದಲ್ಲಿ 2t ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಈಗ ನೋಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಎ ಸ್ಕ್ವಯರ್ ಅಂತಂದರೆ ಏನಾಗುತ್ತೆ, ದಟ್ ಈಸ್ 2t ಹೋಲ್ ಸ್ಕ್ವಯರ್. ಓಕೆ, ಪ್ಲಸ್ ಬಿ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಅಂದರೆ 1 ಮೈನಸ್ 2 ಇಂಟು ಎ ಅಂತಂದರೆ ಏನು, 2t. ಓಕೆ, ಇಂಟು ಬಿ ಅಂದರೆ 1. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಏನು ಮಾಡ್ತೀರಾ, 2t ಸ್ಕ್ವಯರ್ ಅಂತಂದರೆ ಎಷ್ಟಾಗುತ್ತೆ, 2ಕ್ಕೂ ಸ್ಕ್ವಯರ್ ಮಾಡಿ. 2 ಸ್ಕ್ವಯರ್ ಅಂತಂದರೆ ಎಷ್ಟು, 4. ನೆಕ್ಸ್ಟ್ ಟಿಗೆ ಸ್ಕ್ವಯರ್ ಮಾಡಿ, ಟಿ ಸ್ಕ್ವಯರ್. ಓಕೆ, ಪ್ಲಸ್ 1 ಮೈನಸ್ 2 ಇಂಟು 2 4t ಇಂಟು 1 ಅಂದರೆ 4t. ಇಷ್ಟ ಅರ್ಥ ಆಯ್ತಲ್ವಾ. ಸೊ ಇಷ್ಟಕ್ಕೂ ನಾವೇನು ಮಾಡಬೇಕೀಗ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮನ್ನು ಅಪ್ಲೈ ಮಾಡಿ. ಈಗ ಏನು ಮಾಡ್ತೀರಾ, ಸಿಂಬಲ್ ಬೈಲೀನಿಯರ್ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳಿ. ಕೆಲವೊಂದು ಪ್ರಾಪರ್ಟೀಸ್ ಇದೆ, ನೋಡ್ಕೊಳ್ಳೋಣ. ಸೊ ಈಗ ಏನು ಮಾಡ್ತೀವಿ, ಸಪ್ರೇಟಾಗಿ ನೀವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಫಸ್ಟ್ ಇದಕ್ಕೆ ನೆಕ್ಸ್ಟ್ 4ನ ಕಾನ್ಸ್ಟೆಂಟ್ ಇದೆ, ಹೊರಗೆ ತಗೊಳ್ಳಿ. ಸೊ ಅವಾಗ ಏನು ಮಾಡ್ತೀರಾ, ಈ ಟಿ ಸ್ಕ್ವಯರ್ಗೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ಪ್ಲಸ್ ನೆಕ್ಸ್ಟ್ 1 ಇದೆ ಅಲ್ವಾ, ಸೊ 1ಗೂ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ನೆಕ್ಸ್ಟ್ ಮೈನಸ್ 4 ಕಾನ್ಸ್ಟೆಂಟ್. ಓಕೆ, ಸೊ ಎಲ್. ಓಕೆ, ನೆಕ್ಸ್ಟ್ ಟಿಗೆ ಅಪ್ಲೈ ಮಾಡಿ. ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ,
ಈಗ ಈ ಕ್ವಶನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಫಾರ್ ಕಾನ್ಸ್ಟೆಂಟು ಅದನ್ನು ಹಾಗೇ ಬರ್ಕೊಳ್ಳಿ. ಓಕೆ, ಅದಾಗೆ ಬರ್ಕೊಂಡ್ರಲ್ವಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಟಿ ಸ್ಕ್ವೈರ್ ಇದೆ. ಸೊ ಅದು ಯಾವ ಫಾರ್ಮುಲಾ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟಿ ಟು ದ ಪವರ್ n ಅಂತಂದ್ರೆ n ಫ್ಯಾಕ್ಟೋರಿಯಲ್ ಎಸ್ ಟು ದ ಪವರ್ n ಪ್ಲಸ್ 1 ಅಂದ್ರೆ n ಜಾಗದಲ್ಲಿ ಏನಿದೆ 2 ಇದೆ. ಹಂಗಾರೆ ಇಲ್ಲಿ ಏನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ 2 ಫ್ಯಾಕ್ಟೋರಿಯಲ್ ಓಕೆ ಡಿವೈಡೆಡ್ ಬೈ ಎಸ್ ಟು ದ ಪವರ್ n ಪ್ಲಸ್ 1 ಅಂದ್ರೆ 2 ಪ್ಲಸ್ 1 ಅಂದ್ರೆ ಏನಾಗುತ್ತೆ, ದಟ್ ಈಸ್ 3 ಆಗುತ್ತೆ. ಸೊ ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದ್ರೆ ಎ, ಓಕೆ ಕಾನ್ಸ್ಟೆಂಟ್. ಸೊ ಎ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಎ ಬೈ ಎಸ್ ಅಂದ್ರೆ ಇಲ್ಲಿ ಎ ಜಾಗದಲ್ಲಿ 1 ಇದೆ ಅಂದ್ರೆ ಏನಾಗುತ್ತೆ 1 ಡಿವೈಡೆಡ್ ಬೈ ಎಸ್ ಮೈನಸ್ 4 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟಿ, ಸೊ ಟಿ ಇದೆ, ಪವರ್ ಏನಿದೆ ಏನಿಲ್ಲ ಅಂದ್ರೆ 1 ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ, ಸೊ 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ n ಪ್ಲಸ್ 1 ಅಂದ್ರೆ 1 ಪ್ಲಸ್ 1 ಅಂದ್ರೆ ಏನಾಗುತ್ತೆ ಎಸ್ ಸ್ಕ್ವಯರ್. ಇಷ್ಟು ನೀಟಾಗಿ ಕ್ಲಿಯರ್ ಆಯ್ತಲ್ವಾ. ಸೊ ಈಗ ಏನಾಗುತ್ತೆ 2 ಫ್ಯಾಕ್ಟೋರಿಯಲ್ ಅಂದ್ರೆ ನಮ್ಗೆ ಗೊತ್ತು ಏನೋ 2 ಇಂಟು 1 ಅಂದ್ರೆ 2. ಸೊ ಹಾಗಾದ್ರೆ 4 ಇಂಟು 2 ಎಷ್ಟು, ಇಲ್ಲಿ ನೋಡ್ಕೊಳ್ಳಿ. ಓಕೆ, ಇದಾಯ್ತಲ್ವಾ 4 ಇಂಟು 2. ಸೊ 4 ಇಂಟು 2 ಏನಾಗುತ್ತೆ 8 ಆಗುತ್ತೆ ಡಿವೈಡೆಡ್ ಬೈ ಎಸ್ ಕ್ಯೂಬ್. ಓಕೆ, ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಮೈನಸ್ 4 ಇಂಟು 1 4 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ನಂಬರ್ 11, ಫೈಂಡ್ ದ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಟು ದ ಪವರ್ 2t ಪ್ಲಸ್ 4t ಕ್ಯೂಬ್ ಮೈನಸ್ 2 sin 3t ಪ್ಲಸ್ 3 cos 3t. ಸೊ ಇಲ್ಲಿ ಎಲ್ಲ ಸುಮಾರು 4 ಫಾರ್ಮುಲಾಸ್ ಇದೆ, ಅಪ್ಲೈ ಮಾಡ್ಕೊಳ್ಳಿ. ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಂಡಾಯ್ತಲ್ವ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ ಇಷ್ಟು ಫಂಕ್ಷನ್ಸ್ಗೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಈಗ ಇಂಡಿವಿಜುವಲ್ ಆಗಿ ನೀವು ಅಪ್ಲೈ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಏನು ಮಾಡ್ತೀರಾ, ಈಗ ಇದಕ್ಕೆ ಅಪ್ಲೈ ಮಾಡಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಟು ದ ಪವರ್ ಆಫ್ 2t. ಓಕೆ, ಪ್ಲಸ್ ಇದೆ ಪ್ಲಸ್ 4 ಕಾನ್ಸ್ಟೆಂಟ್ ಅದು ಹಂಗೆ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಫಂಕ್ಷನ್ ಏನು ಟಿ ಟು ದ ಪವರ್ ಆಫ್ 3 ಮೈನಸ್ 2 ಕಾನ್ಸ್ಟೆಂಟ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ sin 3t. ಓಕೆ, sin 3t ಪ್ಲಸ್ 3 ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಲ್ಯಾಪ್ಲಾಸ್ ಫಂಕ್ಷನ್ ಅಪ್ಲೈ ಮಾಡ್ಕೊಳ್ಳಿ cos 3t. ಇಷ್ಟು ಅರ್ಥ ಆಯ್ತಲ್ವಾ. ಸೊ ಈಗ ಅಬ್ಸರ್ವ್ ಮಾಡಿ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತಂದ್ರೆ ನೋಡಿ, ಫಾರ್ಮುಲಾ ಲೀಸ್ಟ್ ತಗೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ. ಸೊ ನೋಡಿ, ಈ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಟು ದ ಪವರ್ ಆಫ್ 80. ಸೊ ನೋಡಿ ಲ್ಯಾಪ್ಲಾಸ್ ಇ ಟು ಪವರ್ 80 ಅಂದ್ರೆ ಏನು 1 ಡಿವೈಡ್ ಬೈ ಎಸ್ ಮೈನಸ್ ಎ ಅಂದ್ರೆ ಎ ಜಾಗದಲ್ಲಿ ಇಲ್ಲಿ ಏನಿದೆ 2 ಇದೆ ಅಲ್ವಾ. ಸೊ ಅವಾಗ ನಾವು ಇಲ್ಲಿ ಏನು ಮಾಡ್ಕೊಳ್ತೀವಿ 1 ಡಿವೈಡೆಡ್ ಬೈ ಎಸ್ ಮೈನಸ್ 2. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ಲಸ್ 4 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫರ್ ಆಫ್ ಟಿ ಟು ದ ಪವರ್ ಆಫ್ 3 ಅಂತ ಇದೆ. ಸೊ ಹಂಗಾರೆ ಇದು ಯಾಕೆಂದ್ರೆ ವೇರ್ n is 1 2 3 1 2 3 3. ಸೊ ಈ ರೀತಿ ಇದ್ದಾಗ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎಸ್ ಟು ದ ಪವರ್ ಆಫ್ n ಪ್ಲಸ್ 1. ಸೊ n ಜಾಗದಲ್ಲಿ ಇಲ್ಲಿ ಏನಿದೆ 3 ಇದೆ. ಸೊ ಅವಾಗ ನಾವೇನು ಮಾಡ್ಕೊಳ್ತೀವಿ 3ನ ಸಬ್ಸ್ಟಿಟ್ಯೂಟ್ ಮಾಡಿ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ n ಪ್ಲಸ್ 1 ಅಂದ್ರೆ 3 ಪ್ಲಸ್ 1 ಅಂದ್ರೆ 4 ಆಗುತ್ತೆ. ಓಕೆ, ಮೈನಸ್ 2 ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ sin 3t ಅಂದ್ರೆ sin 80 ಅಂತ ನೋಡಿ. ಅದೇ ಏನಾಗುತ್ತೆ ಎ ಡಿವೈಡ್ ಬೈ ಎ ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್ ಅಂದ್ರೆ ಎ ಜಾಗದಲ್ಲಿ ಏನಿದೆ 3 ಇದೆ. ಸೊ ಅವಾಗ ಏನಾಗುತ್ತೆ 2 ಇಂಟು ಎ ಅಂದ್ರೆ 3 ಡಿವೈಡೆಡ್ ಬೈ ಎಸ್ ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್ ಅಂದ್ರೆ 3 ಸ್ಕ್ವೈರ್ ಅಂದ್ರೆ 9. ಅರ್ಥ ಆಯ್ತಲ್ವಾ. ಪ್ಲಸ್ ನೋಡ್ಕೊಳ್ಳಿ 3 ಕಾನ್ಸ್ಟೆಂಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಾಸ್ 3t ಅಂದ್ರೆ ಕಾಸ್ 80 ಎಸ್ ಡಿವೈಡ್ ಬೈ ಎಸ್ ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್. ಸೊ ಎಸ್ ಜಾಗದಲ್ಲಿ ಅಂದ್ರೆ ಎ ಜಾಗದಲ್ಲಿ ಏನಿದೆ 3 ಇದೆ. ಸೊ ಹಂಗಾರೆ ಏನು ಮಾಡ್ಕೊಳ್ತೀವಿ ಎಲ್ಲಿ ಎ ಇದೆ ಅಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೈರ್ ಪ್ಲಸ್ 3 ಸ್ಕ್ವೈರ್ ಅಂದ್ರೆ 9. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 12, ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಪ್ಲಸ್ 2 ಸ್ಕ್ವೇರ್ ರೂಟ್ ಟಿ. ಓಕೆ, ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ಸ್ನ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ 1 ಅದನ್ನ ಬರ್ಕೊಳ್ಳಿ ಪ್ಲಸ್ 2 ಎಂದು ಹಂಗೆ ಬರ್ಕೊಳ್ಳಿ. ಸ್ಕ್ವೈರ್ ರೂಟನ್ನ ಏನಂತ ತಗೊಳ್ತೀವಿ, ಸ್ಕ್ವೈರ್ ರೂಟನ್ನ ಏನಂತ ತಗೊಳ್ಳಿ 1/2. ಹಂಗಾರೆ ಇಲ್ಲಿ ಏನು ಮಾಡ್ತೀವಿ ಟಿ ಬರೀರಿ. ಸೊ ಸ್ಕ್ವೈರ್ ರೂಟ್ ಏನಾಗುತ್ತೆ 1 ಡಿವೈಡೆಡ್ ಬೈ 2. ಸ್ಕ್ವೈರ್ ರೂಟ್ ಬದಲು 1/2 ಅಂತ ತಗೊಂಡ್ವಿ.
ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಲ್ಯಾಪ್ಲಾಸ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ, ಓಕೆ, ಇಸ್ ಈಕ್ವಲ್ ಟು 1ಗೆ ಅಪ್ಲೈ ಮಾಡಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಪ್ಲಸ್ 2 ಕಾನ್ಸ್ಟೆಂಟು, ಅದನ್ನು ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಟು ದ ಪವರ್ 1/2ನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಈ ಸ್ಟೆಪ್ಪಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ನಮ್ಗೆ ಗೊತ್ತಿದೆ ಫಾರ್ಮುಲಾ ಏನು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಎ ಅಂತಂದ್ರೆ ಏನು, ದಟ್ ಈಸ್ ಎ ಬೈ ಎಸ್ ಅಂತಂದ್ರೆ ಇಲ್ಲೇನಾಗುತ್ತೆ, ಸೊ ಎ ಜಾಗದಲ್ಲಿ 1 ಇದೆ, ಸೊ ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ ಎಸ್ ಆಗುತ್ತೆ. ಓಕೆ, ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ, 2 ಇದೆ 2 ಹಾಗೇ ಬರ್ಕೊಳ್ಳಿ. ಇಲ್ಲಿ ನೋಡಿ ಲ್ಯಾಪ್ಲಾಸ್ ಟಿ ಟು ದ ಪವರ್ 1/2, 1/2 ಅಂತಂದರೆ ಸೊ ಫಾರ್ಮುಲಾ ಗೊತ್ತು, ಗಾಮಾ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಎನ್ ಪ್ಲಸ್ 1. ಸೊ ಇಲ್ಲಿ ಫ್ಯಾಕ್ಟರ್ಸ್ ಇದೆ, ಫ್ಯಾಕ್ಟರ್ ಅದು 1/2 ಇದೆ. ಸೊ ಅವಾಗ ಏನು ಮಾಡ್ತೀರಾ, ಎನ್ ಎಲ್ಲಿದೆ ಅಲ್ಲಿ 1/2 ಸಬ್ಸ್ಟಿಟ್ಯೂಟ್ ಮಾಡಿ. ಗಾಮಾ ಎನ್ ಅಂತಂದ್ರೆ ಏನು, 1 ಡಿವೈಡ್ ಬೈ 2 ಪ್ಲಸ್ 1. ಓಕೆ, ಸೊ ಬ್ರಾಕೆಟ್ ಡಿವೈಡೆಡ್ ಬೈ ಎಸ್ ಎನ್ ಪ್ಲಸ್ 1 ಅಂದರೆ 1 ಡಿವೈಡ್ ಬೈ 2 ಪ್ಲಸ್ 1. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ. ಸೊ ಗಾಮಾ, ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಏನಾಗುತ್ತೆ, ಎಲ್ ಸಿ ಎಮ್ 2 ಇಸ್ ದ ಎಲ್ ಸಿ ಎಮ್, ಸೊ 1 ಪ್ಲಸ್ 2 ಆಗುತ್ತೆ, ಅಂದರೆ 1 ಪ್ಲಸ್ 2 ಆಗುತ್ತೆ. ಸೊ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಎಸ್ ಟು ದ ಪವರ್ ಆಫ್, ಇಲ್ಲೂ ಅಷ್ಟೇ ಟಿ 1 ಪ್ಲಸ್ 2 ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಸೊ ಗಾಮಾ 1 ಪ್ಲಸ್ 2 ಅಂದರೆ 3/2 ಡಿವೈಡೆಡ್ ಬೈ ಎಸ್ ಟು ದ ಪವರ್ 3/2 ಆಗುತ್ತೆ. ಇಷ್ಟು ಅರ್ಥ ಆಯ್ತಲ್ವ? ಇದನ್ನು ನಾವೇನು ಮಾಡ್ಕೋಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಂಟು ಗಾಮಾ 3/2, ಓಕೆ, ಡಿವೈಡೆಡ್ ಬೈ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡಿದ್ದಕ್ಕೆ ನಮ್ಗೆ ಇಂಟ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 3/2 ಆಯ್ತು. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 1 ಡಿವೈಡ್ ಬೈ ಎಸ್ ಪ್ಲಸ್ ನೋಡಿ 2, ಓಕೆ, ಗಾಮಾ 3/2. ಸೊ ಏನು ವ್ಯಾಲ್ಯೂ, ದಟ್ ಈಸ್ 1/2 ಇಂಟು ರೂಟ್ ಪೈ, ಇವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್. ಓಕೆ, ಇದು ಯಾವಾಗಲೂ ಇದು ಸೇಮ್, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಗಾಮಾ ಆಫ್ 3/2 ಅಂದರೆ 1/2 ಇಂಟು ರೂಟ್ ಪೈ. ಸೊ ಅವಾಗ ಏನು ಮಾಡ್ತೀವಿ, ಗಾಮಾ ಆಫ್ 3/2 ಅಂದರೆ 1/2 ಇಂಟು ರೂಟ್ ಪೈ, ಅದನ್ನ ಇಲ್ಲಿ ಬರ್ರಿ, ಇಂಟು 1/2 ಇಂಟು ರೂಟ್ ಪೈ. ಓಕೆ, ಸೊ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 3/2. ಇಲ್ಲಿ ನೋಡಿ ಸಿಂಪ್ಲಿಫೈ ಮಾಡಿ, 2 ಕ್ಯಾನ್ಸಲ್ ಆಗುತ್ತೆ ಅಲ್ವಾ, 2 ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಸೊ ಈಗ ಏನಾಗುತ್ತೆ, ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಪ್ಲಸ್ 2 ರೂಟ್ ಟಿ ಏನು ಬರುತ್ತೆ ಆನ್ಸರ್, ದಟ್ ಈಸ್ 1 ಡಿವೈಡೆಡ್ ಬೈ ಎಸ್, ಅದನ್ನು ಹಾಗೆ ಬರ್ಕೊಳ್ಳಿ. ಇಲ್ಲಿ ಕ್ಯಾನ್ಸಲ್ ಆಯಿತು, ಇನ್ನು ಉಳಿದಿರೋದೇನೋ ರೂಟ್ ಪೈ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 3/2. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 13, ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಸ್ಕ್ವೇರ್ ಟು ಟಿ ಅಂತ ಇದೆ. ಸೊ ಈಗ ಏನು ಮಾಡ್ಕೊಳ್ತೀರಾ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ನಾವು ಎಫ್ ಟಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ನೋಡ್ಕೊಳ್ಳಿ, ಇದನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಬೋದು ಯಾಕೆಂದರೆ ಡೈರೆಕ್ಟಾಗಿ ನಾವು ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ, ಸೈನ್ ಸ್ಕ್ವೇರ್ ಟು ಟಿನ ನಾವು ಆಲ್ಟರ್ ಯಾವ ರೀತಿ ಮಾಡ್ತೀವಿ, ನಮಗೆ ಫಾರ್ಮುಲಾ ಗೊತ್ತಿದೆ, ಕಾಸ್ ಟು ಟಿ ಇಸ್ ಈಕ್ವಲ್ ಟು 1 - 2 ಸೈನ್ ಸ್ಕ್ವೇರ್ ಥೀಟಾ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಾವೇನು ಮಾಡ್ಕೊಳ್ತೀವಿ ಅಂತಂದರೆ, ನೋಡಿ ಯಾವ ರೀತಿ ಆಲ್ಟರ್ ಮಾಡ್ತೀವಿ ಫಸ್ಟ್ ನೋಡ್ಕೊಳ್ಳಿ. ಈಗ ಇದನ್ನು ಫಸ್ಟ್ ಆಲ್ಟರ್ ಮಾಡಿ, ಯಾವ ರೀತಿ ಸೈನ್ ಸ್ಕ್ವೇರ್ ಟು ಟಿ ರೀತಿ. ಓಕೆ, ಸೊ ನೋಡಿ ಇಲ್ಲಿ ಈ -2 ಸೈನ್ ಸ್ಕ್ವೇರ್ಟನ್ನು ಈ ಕಡೆ ತಗೊಳ್ತೀವಿ, ಅವಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ 2 ಸೈನ್ ಸ್ಕ್ವೇರ್ ಟಿ ಆಯಿತು. ಓಕೆ, ಯಾಕೆ ನಮ್ಗೆ ಸೈನ್ ಸ್ಕ್ವೇರ್ ಬೇಕಲ್ವ. ನೆಕ್ಸ್ಟ್ ನೋಡಿ ಈಸ್ ಈಕ್ವಲ್ ಟು 1 ಹಂಗೆ ಇರಲಿ. ಈ ಕಾಸ್ಟ್ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಸರಿಯಾ, ಈ ಸ್ಟೆಪ್ ಕ್ಲಿಯರಾ? ನಮ್ಗೆ ಬೇಕಾಗಿರೋದು ಸೈನ್ ಸ್ಕ್ವೇರ್ ಅಲ್ವಾ, ಅದರಿಂದ ನಾವೇನು ಮಾಡ್ತೀವಿ, ಸೈನ್ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ. ಸೊ ಈ 2 ನಾನು ಆ ಕಡೆ ತಗೊಳ್ತೀನಿ, ಅವಾಗ ಏನಾಗುತ್ತೆ 1 - cos 2 ಥೀಟಾ ಡಿವೈಡೆಡ್ ಬೈ 2 ಆಯ್ತು. ಹಂಗಾರೆ ಏನಾಯ್ತು, ಸೈನ್ ಸ್ಕ್ವೇರ್ ಅಂದರೆ 1 - cos 2 ಡಿವೈಡ್ ಬೈ 2. ಅರ್ಥ ಆಯ್ತಾ ಇದೆಯಾ? ಸೊ ಈಗ ನಾವೇನು ಮಾಡ್ಕೊಳ್ತೀವಿ, ಇದಕ್ಕೆ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಯಾವ ರೀತಿಯನ್ನು ನೋಡ್ಕೊಳ್ಳಿ. ಈಗ ನಮ್ಗೆ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಜಾಗದಲ್ಲಿ ಏನಿದೆ ನಮಗೆ ನೋಡ್ಕೊಳ್ಳಿ, ಟೀಟಾ ಜಾಗದಲ್ಲಿ 2t ಇದೆ. ಸೊ ಅದನ್ನು ಈಗ ಏನು ಮಾಡ್ತೀವಿ, ಇಲ್ಲಿ ಟೀಟಾ ಜಾಗದಲ್ಲಿ 2tನ ಸಬ್ಸ್ಟಿಟ್ಯೂಟ್ ಮಾಡಿ.
ನೋಡಿ sin ಸ್ಕ್ವೇರ್ 2t. ಇಲ್ಲೂ ಅಷ್ಟೇ 1 ಮೈನಸ್ ಕಾಸ್, ಓಕೆ 2 ಹಂಗೆ ಇಟ್ಕೊಳ್ಳಿ, ಇಂಟು ಟಿ ಅಂತಂದ್ರೇನು 2t, ಓಕೆ ಡಿವೈಡೆಡ್ ಬೈ 2. ನೆಕ್ಸ್ಟ್ ಏನಾಗುತ್ತೆ 1 ಮೈನಸ್ ಕಾಸ್ 2 ಇಂಟು 2 ಏನಾಗುತ್ತೆ, ದಟ್ ಈಸ್ ಕಾಸ್ 4t ಡಿವೈಡೆಡ್ ಬೈ 2 ಆಯ್ತು. ಓಕೆ, ಅರ್ಥ ಆಯ್ತಲ್ವ ನಿಮಗೆ ನೀಟಾಗೆ? ಸೊ ಈಗ ಏನು ಮಾಡ್ತೀವಿ, ಎರಡನ್ನೂ ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲಿ ಬರ್ಕೊಳ್ಳಿ. ಯಾವ ರೀತಿ ನೋಡಿ, ಇಲ್ಲಿ ನೀವು ಬೇಕಾದ್ರೆ ಡೈರೆಕ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಇಲ್ಲಿ ಫಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡಿ. ಇಲ್ಲಿ ಏನು ಬಂದಿದೆಯಲ್ಲ ಆನ್ಸರ್, ನಾ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಡ್ತೀನಿ. ಫಸ್ಟ್ ನೋಡಿ 1/2 ಈ ರೀತಿ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಮೈನಸ್ ಕಾಸ್ 4t ಡಿವೈಡೆಡ್ ಬೈ 2. ಓಕೆ, ಈಗ ನಾವು ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿ. ಅರ್ಥ ಆಯ್ತಾ? ಇದನ್ನ ನಾವು ಯಾವ ರೀತಿ ಲೀನಿಯರ್ ಪ್ರಾಪರ್ಟಿ, ಬೈ ಲೀನಿಯರ್ ಪ್ರಾಪರ್ಟಿ ಏನು ಮಾಡ್ತೀವಿ, ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ, ಫಂಕ್ಷನ್ನ ಒಳಗೆ ಇದು ಮಾಡ್ಕೊಳ್ಳಿ. ಈಗ ನೋಡಿ 1/2ನ ನಾನೇನು ಮಾಡ್ಕೊಳ್ತೀನಿ, ಹೊರಗೆ ತಗೊಂಡು ಇನ್ನು ಉಳಿಯೋದು 1/2 ಇಂಟು 1 ಅಂದ್ರೆ ಸೇಮ್. ಸೊ ಅದಕ್ಕೆ ನಾನು ಏನು ಮಾಡ್ಕೊಳ್ತೀವಿ, ಎಲ್ 1 ಮಾಡ್ಕೊಳ್ಳಿ. ಓಕೆ, ಸೊ ಮೈನಸ್ ಇಲ್ಲೂ ಅಷ್ಟೇ 1/2ನ ಹೊರಗೆ ತಗೊಳ್ಳಿ, 1/2 ಹೊರಗೆ ತಗೊಳ್ಳಿ. ಸೊ ಲ್ಯಾಪ್ಲಾಸ್ 1/2 ಆಯ್ತು ಅಂದರೆ ಇನ್ನೇನು ಕಾಸ್ 4t ಅಲ್ವಾ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 4t. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಟೆಪ್ 1/2 ಹಾಗೆ ಬಿಟ್ಕೊಳ್ಳಿ ಕಾನ್ಸ್ಟೆಂಟ್. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಎ ಡಿವೈಡ್ ಬೈ ಎಸ್, ಅಂದರೆ ಎ ಜಾಗದಲ್ಲಿ ಏನಿದೆ 1 ಇದೆ, ಅಂದರೆ ಇಂಟು 1/s ಆಗುತ್ತೆ. ಓಕೆ, ಮೈನಸ್ 1/2 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಕಾಸ್ ಲ್ಯಾಪ್ಲಾಸ್ ಕಾಸ್ 4t ಅಂದರೆ ಕಾಸ್ 80 ಅಂತ. ಸೊ ಅಂದರೆ ಎ ಜಾಗದಲ್ಲಿ ಏನಿದೆ, ಇಲ್ಲಿ 4 ಇದೆ. ಫಾರ್ಮುಲಾ ಏನೋ ಎಸ್ ಡಿವೈಡ್ ಬೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಅಂದರೆ ಎ ಜಾಗದಲ್ಲಿ ನಾವು ಏನು ಮಾಡಬೇಕು 4 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಾಗೇನಾಗುತ್ತೆ ಎಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. ಅರ್ಥ ಆಯ್ತಲ್ವಾ? 1 ಇಂಟು 1 ಡಿವೈಡೆಡ್ ಬೈ 2 ಇಂಟು 2s ಮೈನಸ್, ಓಕೆ 1 into s divided by 2. So bracket s square plus 16. S square plus 16. ಇದು ಈ questionಸ್ಗೆ answer. Question number 14. Find the Laplace transform of sin cube 2t. Okay. ಸೊ ಈಗ ನಾವು ಇದಕ್ಕೂ ಅಷ್ಟೇ ಡೈರೆಕ್ಟಾಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಆಲ್ಟರ್ ಮಾಡೋಣ ನೋಡ್ಕೊಳ್ಳಿ. sin 3 theta is equal to 3 sin theta minus 4 sin cube theta. ಸೊ ಇಲ್ಲಿ ನಮಗೆ sin ಕ್ಯೂಬ್ ಇದೆ. ಸೊ ಇದನ್ನು ನಾವು ಆಲ್ಟರ್ ಮಾಡೋಣ. ನೋಡಿ ಫಸ್ಟ್ ಏನು ಮಾಡ್ತೀರಾ, -4 sin ಕ್ಯೂಬ್ ಥೀಟಾ ನಾನು ಈ ಕಡೆ ತಗೊಳ್ತೀನಿ. ಅವಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ದಟ್ ಈಸ್ 4 sin ಕ್ಯೂಬ್ ಥೀಟಾ, ಓಕೆ, ಇಸ್ ಈಕ್ವಲ್ ಟು 3 sin ಥೀಟಾ ಹಂಗೆ ಇಟ್ಕೊಳ್ಳಿ. ಓಕೆ, ಈ sin 3 ಥೀಟಾ ಇದೆಯಲ್ಲ ಅದನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ಮೈನಸ್ sin 3 ಥೀಟಾ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು sin ಕ್ಯೂಬ್ ಅಲ್ವಾ, ಅದರಿಂದ ನಾವೇನು ಮಾಡ್ತೀವಿ, sin ಕ್ಯೂಬ್ ಥೀಟಾ, ಈ 4 ಅನ್ನೋದು ಈ ಕಡೆ ತಗೊಳ್ತೀವಿ. ಅವಾಗೇನಾಗುತ್ತೆ, ಸೊ ನೋಡಿ ನ್ಯೂಮರೇಟರ್ ಹಾಗೆ ಬರ್ಕೊಳ್ಳಿ, ಇದನ್ನ ಹಂಗೆ ಬರ್ಕೊಳ್ಳಿ. ಸೊ 4 ಅನ್ನು ಈ ಕಡೆ ತಂದ್ರೆ ಆಗುತ್ತೆ, ಡಿವೈಡೆಡ್ ಬೈ ಬಂದ್ಬಿಡುತ್ತೆ. ಇಷ್ಟ ಅರ್ಥ ಆಯ್ತಲ್ಲ? ಸೊ ಈ ರೀತಿ ಆಲ್ಟರ್ ಮಾಡ್ಕೊಂಡೆ, ಯಾಕೆಂದರೆ ಡೈರೆಕ್ಟಾಗಿ ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಫಾರ್ಮುಲಾ ಟೈಪ್ ಮಾಡ್ಕೊಳ್ಬೇಕು. ಈಗ ನಾವೇನು ಮಾಡ್ತೀವಿ ನೋಡಿ, ಟೀಟಾ ಜಾಗದಲ್ಲಿ ಇಲ್ಲೇನಿದೆ ನೋಡಿ 2t ಇದೆ, ಹಂಗಾದ್ರೆ ಟೀಟಾ ಜಾಗದಲ್ಲಿ ನಾವೇನು ಮಾಡಬೇಕು, 2tನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ 3 ಹಾಗೆ ಬರ್ಕೊಳ್ಳಿ, ಇಂಟು ಸೈನ್ ಟೀಟಾ ಇಲ್ಲಿದೆ ಅಲ್ಲೆಲ್ಲ 2t ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ ಸೈನ್ 3 ಇದೆ ಇಲ್ಲಿ 2t ಹಾಕೊಳ್ಳಿ, ಡಿವೈಡೆಡ್ ಬೈ 4. ಇಷ್ಟ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ 3 sin 2t minus 3 into 2 6, that is sin 6 divided by 4. ಓಕೆ, ಈಗ ಇದನ್ನ ಯಾವ ರೀತಿ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ತೇನೆ, ಫಸ್ಟ್ ನೋಡಿ ಸಪ್ರೇಟ್ ಮಾಡ್ಕೊಳ್ತೀನಿ. 3/4 ಹಿಂಗೆ ಮಾಡ್ಕೊಂಡು ನೆಕ್ಸ್ಟ್ sin 2t ಹಂಗೆ ಮಾಡ್ಕೊಳ್ಳಿ, sin 2t. ನೆಕ್ಸ್ಟ್ ಮೈನಸ್, ನೆಕ್ಸ್ಟ್ ಅಗೈನ್ ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ 1/4 ಮಾಡ್ಕೋಬೋದು ಅಲ್ವಾ, ಅದನ್ನು ಇಲ್ಲಿ ಬರಿತಾ ಇದ್ದೀವಿ. 1/4 ಇಂಟು sin 60. ಇಷ್ಟ ಅರ್ಥ ಆಯ್ತಾ?
ಈಗ ಈಗ ನಾವೇನು ಮಾಡ್ಕೊಳ್ತೀವಿ ಅಂದರೆ ಸೈನ್ ಕ್ಯೂಬ್ 2t ಈ ರೀತಿ ನಾವು ಆಲ್ಟರ್ ಮಾಡ್ಕೊಂಡು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ನಾವು ಡೈರೆಕ್ಟ್ ಅಪ್ಲೈ ಮಾಡ್ತೀರಾ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಯಾವ ರೀತಿ 3/4 ಕಾನ್ಸ್ಟೆಂಟ್. ಓಕೆ, ಅದನ್ನ ಹೊರಗೆ ತಗೊಳ್ತಿದ್ದೀನಿ. 3/4 ಕಾನ್ಸ್ಟೆಂಟ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 2t. Sin 2t. Okay. Minus 1/4 is constant. ಅದನ್ನು ಹೊರಗೆ ತಗೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ sin 60. sin 60. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. 3/4 ಅದನ್ನು ಹಾಗೇ ಬರ್ಕೊಳ್ಳಿ. ಯಾಕೆ ಕಾನ್ಸ್ಟೆಂಟ್ ಏನು ಮಾಡಕ್ ಬರಲ್ಲ. ಲ್ಯಾಪ್ಲಾಸ್ ಟ್ರಾನ್ಸ್ sin 2t ಅಂದರೆ sin 80 ಅಂತ. ಎ ಜಾಗದಲ್ಲಿ ಎಲ್ಲಿ ಏನಿದೆ 2 ಇದೆ. ಹಂಗಾರೆ ಎ ಎಲ್ಲಿದೆ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಲ್ಲಿದೆಯಾ, ಸೊ 2 ಹಾಕೊಳ್ಳಿ. ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂದರೆ 2 ಸ್ಕ್ವಯರ್ ಅಂದರೆ 4. ಅರ್ಥ ಆಯ್ತಾ? ನೆಕ್ಸ್ಟ್ ಮೈನಸ್ ಇದೆ ಇಲ್ಲಿ, ಮೈನಸ್ 1/4 ಇದೆ. ನೆಕ್ಸ್ಟ್ ಓಕೆ, ಲ್ಯಾಪ್ಲಾಸ್ sin 60 ಅಂದರೆ ನೆಕ್ಸ್ಟ್ ಇಲ್ಲಿ ಏನಿದೆ ಎ ಜಾಗದಲ್ಲಿ 6 ಇದೆ. ಇಲ್ಲಿ 6 ಎ ಎಲ್ಲಿದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ 6 ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಅಂತಂದರೆ 6 ಸ್ಕ್ವಯರ್ ಅಂದರೆ 36. ಈ ಕ್ವಶನ್ಸ್ಗೆ ಆನ್ಸರ್ಸ್ ತುಂಬ ಸಿಂಪಲ್ ಆಗಿದೆ. ಕ್ವಶನ್ ನಂಬರ್ 15. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ sin 2t sin 3t. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 2t ಅನ್ನೋದನ್ನ ನಾವೇನಂತ ತಗೊಳ್ತೀವಿ, ಇಲ್ಲಿ ಎ ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ 3tನ ಬಿ ಅಂತ ತಗೊಳ್ಳಿ. ಆವಾಗ ಏನಾಗುತ್ತೆ sin a sin b. sin a sin b ಫಾರ್ಮುಲಾ ಏನು, 1/2 cos a minus b minus cos a plus b. ಎ ಜಾಗದಲ್ಲಿ ಇಲ್ಲೇನಿದೆ 2t ಇದೆ. ಸೊ ಬಿ ಜಾಗದಲ್ಲಿ ಏನಿದೆ 3t ಇದೆ. ಸೊ ನೆಕ್ಸ್ಟ್ ಡೈರೆಕ್ಟ್ ಆಗಿ ಎ ಜಾಗದಲ್ಲಿ 2t, ಬಿ ಜಾಗದಲ್ಲಿ 3tನ ಸಬ್ಸ್ಟಿಟ್ಯೂಟ್ ಮಾಡಿ. ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಕ್ವಶನ್ಗೆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀವಿ. 1/2 ಬ್ರಾಕೆಟ್ ಓಪನ್ ಮಾಡಿ ಕಾಸ್, ಓಕೆ, ಎ ಅಂತಂದ್ರೆ 2t ಮೈನಸ್ ಬಿ ಅಂದ್ರೆ 3t ಮೈನಸ್ ಕಾಸ್ ಎ ಅಂತಂದ್ರೆ ಏನು 2t ಮೈನಸ್ ಮೈನಸ್ ಅಲ್ಲ ಇಲ್ಲಿ ಪ್ಲಸ್ ಇದೆ ಪ್ಲಸ್ 3t. ಓಕೆ, ಈಗ ಬ್ರಾಕೆಟ್ನ ಕ್ಲೋಸ್ ಮಾಡಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 1/2 ಕಾಸ್, ಓಕೆ, 2 ಮೈನಸ್ 3t ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ ಟಿ ಆಗುತ್ತೆ. ಮೈನಸ್ ಕಾಸ್ 2t ಪ್ಲಸ್ 3t ಅಂದರೆ ಎಷ್ಟಾಗುತ್ತೆ 5t ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ 1/2 ಹಾಗೆ ಬರ್ಕೊಳ್ಳಿ. ಕಾಸ್ ಮೈನಸ್ ತೀಟಾ ಅಂದರೆ ಏನೋ ಕಾಸ್ ತೀಟಾ ಅಂದರೆ ಏನಾಗುತ್ತೆ ಇಲ್ಲಿ ಕಾಸ್ ಟಿ ಆಯಿತು. ಮೈನಸ್ ಇಲ್ಲಿ ಕಾಸ್ 5t ಹಾಗೆ ಬರ್ಕೊಳ್ಳಿ. ಇಷ್ಟು ಸಿಂಪ್ಲಿಫೈ ಮಾಡ್ತಲ್ಲ. ಇಷ್ಟು ಆದಮೇಲೆ ಇದನ್ನು ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು 1/2 ಈಗ ಡೈರೆಕ್ಟಾಗಿ ನೀವು ಬೇಕಾದ್ರೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿ. ನೋಡಿ, ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಫಂಕ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಿ 1/2 ಕಾನ್ಸ್ಟೆಂಟು, ಸೊ ಹೊರಗಡೆ ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ. ಸೊ ನೆಕ್ಸ್ಟ್ ಫಂಕ್ಷನ್ ಯಾವುದು, ಕಾಸ್ ಟಿ. ಸೊ ಇದಕ್ಕೆ ನಾ ಏನು ಮಾಡ್ತಾ ಇದ್ದೀನಿ, ಕಾಸ್ ಟಿಗೆ ಏನು ಮಾಡಿದ್ವಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಇಲ್ಲೂ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 5t. ಅರ್ಥ ಆಯ್ತಾ ಈ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. 1/2 ಕಾನ್ಸ್ಟೆಂಟ್ ಅದನ್ನು ಹಾಗೇ ಬರ್ಕೊಳ್ಳಿ. ಸೊ ಬ್ರಾಕೆಟ್ ಓಪನ್ ಮಾಡಿ. ಇಲ್ಲಿ ಇದು ಯಾವ ಫಾರ್ಮುಲಾ ಇದೆ, ಕಾಸ್ ಎ ಟಿ ಫಾರ್ಮುಲಾ ಇದೆ. ಏನು, ಎಸ್ ಡಿವೈಡ್ ಬೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಆದರೆ ಇಲ್ಲಿ ಟಿ ಇದೆ, ಅಂದರೆ ಟಿ ಜಾಗದಲ್ಲಿ 1 ಇದೆ ಅಂತ ತಗೋಬೋದು. ಸೊ ಹಂಗಾರೆ ಏನಾದ್ರು 1 ಇಂಟು ಟಿ ಅಂದರೆ ಟಿ ತಾನೆ. ಸೊ ಹಂಗಾರೆ ಎ ಅಂದರೆ ಇದು ಟಿ. ಸೊ ಈಗ ಡೈರೆಕ್ಟೇ ಫಾರ್ಮುಲಾ ಅಪ್ಲೈ ಮಾಡಿ. ಅಂದರೆ ಏನು, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಅಂತಂದ್ರೆ ಏನು 1 ಸ್ಕ್ವೇರ್ ಅಂದರೆ 1 ಮೈನಸ್ ಇದೆ. ನೆಕ್ಸ್ಟ್ ನೋಡಿ, ಇದು 5t ಅಂದರೆ ಎ ಜಾಗದಲ್ಲಿ ಏನಿದೆ 5 ಇದೆ. ಸೊ ನೆಕ್ಸ್ಟ್ ಇದಕ್ಕೆ 5 ಹಾಕಿ. ಹಂಗಾರೆ ಇಲ್ಲಿ 5 ಸ್ಕ್ವೇರ್ ಆಗುತ್ತೆ. ಆಗ ಏನಾಗುತ್ತೆ, ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂದರೆ ಎಷ್ಟು, ಇದನ್ನು 5 ಸ್ಕ್ವೇರ್ ಅಂತ ಇಲ್ಲಿ ಹಾಕಿ. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ಮಾಡಿ. 1/2 ಹಾಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹಾಗೆ ಬರ್ಕೊಳ್ಳಿ. ಮೈನಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ 5 ಸ್ಕ್ವೇರ್ ಅಂದರೆ ಏನೋ ಪ್ಲಸ್ 25 ಆಗುತ್ತೆ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ತುಂಬ ಸಿಂಪಲ್ ಇದೆ. ಫಾರ್ಮುಲಾ ಅಪ್ಲೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ. ಕ್ವಶನ್ ನಂಬರ್ 16. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಸ್ಕ್ವೇರ್ 2t ಅಂತ ಇದೆ. ಸೊ ಇದನ್ನು ಸಹ ನಾವು ಡೈರೆಕ್ಟಾಗಿ ಲ್ಯಾಪ್ಲಾಸ್ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಇದನ್ನು ಮತ್ತೆ ನಾವು ಮಾಡಿಫೈ ಮಾಡಬೇಕಾಗುತ್ತೆ. ಯಾವ ರೀತಿ ನೋಡ್ಕೊಳ್ಳಿ.
ನಮ್ಗೆ ಗೊತ್ತಿದೆ ಫಾರ್ಮುಲಾ ಕಾಸ್ 2t is equal to 2 cos square theta minus 1. ಓಕೆ, ಸೊ ಇದನ್ನು ನಾವು ಕಾಸ್ ಸ್ಕ್ವೇರ್ ಟಿ ಇನ್ ಟರ್ಮ್ಸ್ ಆಫ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ. ಯಾವ ರೀತಿ ನೋಡಿ, ಈಗ ಈ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ನೋಡಿ, ಈ ರೀತಿ ಬಂದಾಗ ಈ 2 ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಇಟ್ಕೊಳ್ಳಿ. ಓಕೆ, ಈ -1 ಇದೆಯಲ್ಲ ಅದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ, 1 ಆಗುತ್ತೆ. ಮೈನಸ್ ಇದ್ದು +1 ಆಗುತ್ತೆ. ಪ್ಲಸ್ ಕಾಸ್ 2 ಥೀಟಾ ಆಯ್ತು, ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್, ನಮ್ಗೆ ಬೇಕಾದ್ರೆ ಬರೀ ಕಾಸ್ ಸ್ಕ್ವೇರ್, ಬಟ್ ಇಲ್ಲಿ 2 ಇದೆ. ಸೊ 2ನು ಸಹ ನಾನು ಈ ಕಡೆ ತಗೊಂಡ್ಬಿಡ್ತೀನಿ. ಏನಾಗುತ್ತೆ, 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಆಗುತ್ತೆ, ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಲ್ವಾ? ಹಂಗಾರೆ ಏನಾಯ್ತು, ಕಾಸ್ ಸ್ಕ್ವೇರ್ ಥೀಟಾನ ಏನಂತ ಬರೀಬಹುದು, ದಟ್ ಈಸ್ 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2t ಆಯ್ತು. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಏನಾಯ್ತು, ಇಲ್ಲಿ 2 ಥೀಟಾ ಜಾಗದಲ್ಲಿ ಏನಿದೆ 2t ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ, ಕಾಸ್ ಸ್ಕ್ವಯರ್ ಟಿ ಜಾಗದಲ್ಲಿ 2t ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ 2t ಇದೆ, ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2 ಆಲ್ರೆಡಿ ಇದೆ, ಟಿ ಜಾಗದಲ್ಲಿ ಮತ್ತೆ 2t ನ ಸಬ್ಸ್ಟಿಟ್ಯೂಟ್ ಮಾಡಿ, ಡಿವೈಡೆಡ್ ಬೈ 2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, 1 ಪ್ಲಸ್ ಕಾಸ್ 2 ಇಂಟು 2 ಏನಾಗುತ್ತೆ, 4t ಆಗುತ್ತೆ, ಡಿವೈಡೆಡ್ ಬೈ 2. ಎಷ್ಟು ಕ್ಲಿಯರ್? ಇದನ್ನು ಮತ್ತೆ ಅಗೇನ್ ಸ್ಪ್ಲಿಟ್ ಮಾಡ್ಕೊಳ್ಬೇಕಾದ್ರೆ 1/2 ಪ್ಲಸ್ ಓಕೆ ಕಾಸ್ 4t ಡಿವೈಡೆಡ್ ಬೈ 2 ಮಾಡಿ, ಕಾಸ್ 4t ಡಿವೈಡೆಡ್ ಬೈ 2, ಈ ರೀತಿ ಸ್ಪ್ಲಿಟ್. ಈಗ ನೀವೇನು ಮಾಡಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿ. ನೋಡಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ, ಇಲ್ಲಿ ನೋಡಿ 1/2 ಕಾನ್ಸ್ಟೆಂಟ್, ಅದನ್ನು ಹಾಗೆ ತಗೊಳ್ಳಿ, ಇಲ್ಲಿ ಏನಿಲ್ಲ ಅಂದರೆ 1 ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಇಲ್ಲಿ 1/2 ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ. ಓಕೆ, ನೆಕ್ಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 4t, ಕಾಸ್ 4t ಅರ್ಥ ಆಯ್ತಲ್ವ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಈ 1/2 ಹಂಗೆ ಇಟ್ಕೊಳ್ಳಿ. ಓಕೆ, ಏನು ಮಾಡ್ತಿದ್ದೀರಾ, 1/2 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಅಂದರೆ ಎ ಅಂತಂದ್ರೇನು, a/s ಅಂದರೆ ಎ ಜಾಗದಲ್ಲಿ ಏನಿದೆ 1 ಇದೆ, ಅಂದರೆ ಏನಾಗುತ್ತೆ, ಇಂಟು 1 ಡಿವೈಡೆಡ್ ಬೈ s ಆಗುತ್ತೆ, ಪ್ಲಸ್ 1/2 ಹಾಗೆ ಇಟ್ಕೊಳ್ಳಿ, 1/2 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಕಾಸ್ 4t ಅಂದರೆ ಕಾಸ್ 80, ಅಂದರೆ ಎ ಜಾಗದಲ್ಲಿ ಏನಿದೆ 4 ಇದೆ, 4ನ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ಸ್ಟೆಡ್ ಆಫ್ ಎ, ಎಲ್ಲಿದೆ ಎ ಅಲ್ಲಿ ನೋಡಿ, s ಡಿವೈಡ್ ಬೈ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್, ಸೊ ಎ ಅಂತಂದ್ರೇನು 4 ಅಲ್ವಾ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಇಂಟು ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವಯರ್, ಎ ಅಂತಂದ್ರೇನು 4 ಸ್ಕ್ವಯರ್ ಅಂದರೆ 16. ಇಷ್ಟು ಸ್ಟೆಪ್ ಅರ್ಥ ಆಯ್ತಾ ನಿಮಗೆ? ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, 1/2 ಇಂಟು 1/2 ಇದೆ, ಸೊ ಅದನ್ನು ಕಾಮನ್ ತೆಗಿಬೇಕು, ಕಾಮನ್ ತೆಗೀರಿ, ಅವಾಗ ಏನಾಗುತ್ತೆ 1/2 ಇಂಟು 1/s ಪ್ಲಸ್ ಇಲ್ಲ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವಯರ್ ಪ್ಲಸ್ 16. ಇಷ್ಟ ಅರ್ಥ ಆಯ್ತಾ? ಸೊ ಇದು ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಕಾಸ್ ಸ್ಕ್ವೇರ್ 2t ಫಾರ್ಮುಲಾ. ಸೊ ಆನ್ಸರ್ ಎಷ್ಟು ಬಂತು, 1/2 ಇಂಟು 1 ಡಿವೈಡೆಡ್ ಬೈ ಎಸ್ ಪ್ಲಸ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 16. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಸಿಂಪಲ್ ಆಗಿದೆ, ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, ಸಿಂಪ್ಲಿಫೈ ಮಾಡಿ ಇಡೋದು. ಕ್ವಶನ್ ನಂಬರ್ 17. Find the Laplace transform of 3 to the power of t plus 4t plus 5 whole cube ಅಂತ ಇದೆ. ಸೊ ಇಲ್ಲಿ ನಾವು ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಸೊ ಫಸ್ಟ್ ನೆಕ್ಸ್ಟ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿ. ಇಲ್ಲಿ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ನೆಕ್ಸ್ಟ್ ಏನು ಮಾಡ್ತೀರಿ, ಲೀನಿಯರ್ ಪ್ರಾಪರ್ಟಿ ಪ್ರಕಾರ. ಸೊ ಇಂಡಿವಿಜುವಲ್ ಆಗಿ ನೀವೇನು ಮಾಡ್ತೀರಾ, ಲ್ಯಾಪ್ಲೇಸ್ ಅಪ್ಲೈ ಮಾಡಿ. ನೋಡಿ ಯಾವ ರೀತಿ ಅಂದರೆ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ, ಟಿ ಪ್ಲಸ್ ನೆಕ್ಸ್ಟ್ ಲ್ಯಾಪ್ಲಾಸ್, ನೆಕ್ಸ್ಟ್ ಇದಕ್ಕೆ ಅಪ್ಲೈ ಮಾಡಿ 4t ಪ್ಲಸ್ 5 ಹೋಲ್ ಕ್ಯೂಬ್. ಸೊ ಇದಕ್ಕೆ ನೆಕ್ಸ್ಟ್ ಲ್ಯಾಪ್ಲಾಸ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇದನ್ನು 3tನ ಸಪ್ರೇಟಾಗಿ ನೀವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ, ಇದಕ್ಕೂ ಸಪ್ರೇಟಾಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಎರಡನ್ನೂ ಹ್ಯಾಡ್ ಮಾಡಿಬಿಟ್ಟು ನೆಕ್ಸ್ಟ್ ಎರಡನ್ನೂ ಅಪ್ಲೈ ಆದಮೇಲೆ ನೆಕ್ಸ್ಟ್ ಹ್ಯಾಡ್ ಮಾಡಿ ಸಿಂಪ್ಲಿಫೈ ಮಾಡಿ ಇಡಿ.
ನೋಡಿ ಈಗ ಫಸ್ಟ್ ಏನು ಮಾಡ್ತೀವಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ 3 ನ ನಾವಿಲ್ಲಿ ನೋಡಿ ಫಸ್ಟ್ ಅಪ್ಲೈ ಮಾಡೋಣ. ನೋಡಿ ಯಾವ ರೀತಿ ಅಂತಂದರೆ, ಫಸ್ಟ್ ನಮಗೆ ಈ ರೀತಿ ಕೊಟ್ಟಾಗ 3 ಅಂತಂದರೆ, ನೋಡಿ ಒಂದು ಎಕ್ಸಾಂಪಲ್, ಇದು ನೀವು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ನಮ್ಗೆ ಗೊತ್ತಿದೆ ಏನು ರೂಲ್ ಪ್ರಕಾರ, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀಬೋದು. ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ 3 ಅಂದರೆ ಯಾವ ರೀತಿ ಬರ್ಕೋಬೋದು ಅಂದರೆ ಲಾಗ್ ಎಫ್ ಆಫ್ ಎಕ್ಸ್ ಅಂದ್ರೇನು 3 ಅಂತ ಬರೀಬೋದಲ್ಲ. ಸೊ ಹಂಗಾರೆ ನಾವೇನು ಮಾಡ್ತೀವಿ ಅಂದರೆ 3 ನ ಏನಂತ ಬರಿತಾ ಇದ್ವಿ, ಈ ಲಾಗ್ 3 ಅಂತ ಬರಿತಾ ಇದ್ವಿ. ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ. ಓಕೆ, ಸೊ ಇಲ್ಲಿ ಹಿಂಗೆ ಬರ್ಕೊಳ್ಳಿ, ಈ ಲಾಗ್ 3 ಅಂತ ಬರ್ಕೊಂಡಾಯ್ತು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇಲ್ಲಿ ಅಬ್ಸರ್ವ್ ಮಾಡಿ, ಲ್ಯಾಪ್ಲಾಸ್ ಇಲ್ಲೇನಪ್ಪ ಅಂದರೆ ಲಾಗ್ 3 ಅಂತ ಇದೆ, ನಮ್ಗೆ ಗೊತ್ತಿದೆ ಲಾಗ್ a⁴m ಅಂದ್ರೇನು, m ಇಂಟು ಲಾಗ್ ಎ ಅಲ್ವಾ. ಅದೇ ರೀತಿ ಏನಂತ ಬರೆಯೋದು, ಲಾಗ್ 3 ನ ಏನಂತ ಬರಿಬೋದು, ಸೊ ಟಿ ಇಂಟು ಲಾಗ್ 3 ಅಂತ ಬರಿಬೋದಾ, ಸೊ ಬರಿಬೋದು. ಸೊ ಅದನ್ನು ನಾವಿಲ್ಲಿ ಏನಂತ ಬರೆಯೋದು ಹಂಗಾರೆ ಓಕೆ. ಸೊ ಏನಂತ ಬರುತ್ತೆ, ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ ನೋಡಿ, ಈ ರೀತಿ ಸಪ್ರೇಟ್ ಮಾಡ್ಕೊಡ್ತೀನಿ, ಟಿ ಇಂಟು ಓಕೆ ಲಾಗ್ 3 ಅಂತ ಬರ್ಕೊಂಡು. ಅರ್ಥ ಆಯ್ತಲ್ಲ ಇದು ಯಾವ ರೀತಿ ಅಂತ, ಲಾಗ್ a⁴m ಫಾರ್ಮಲ್ಲಿದೆ. ಸೊ ಅದನ್ನು ಲಾಗ್ 3 ಟಿ ಇಂಟು ಲಾಗ್ 3, ಸೊ ಈ ಫಾರ್ಮಲ್ಲಿ ಯೂಸ್ ಮಾಡ್ಕೊಂಡು ಬರ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಈ ಸ್ಟೆಪ್ ಕ್ಲಿಯರ್ ಆಯ್ತಲ್ಲ. ಈ ಸ್ಟೆಪ್ಪನ್ನು ನಾನು ಮತ್ತೆ ಇನ್ನೂ ಸ್ವಲ್ಪ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ತೀನಿ, ಸ್ವಲ್ಪ ಬಿಡ್ಸ್ ಮಾಡ್ಕೊಳ್ತೀನಿ, ಆಲ್ಟರ್ ಮಾಡ್ತೀನಿ. ಯಾವ ರೀತಿ, ಫಸ್ಟ್ ಲಾಗ್ 3 ಅಂತ ಬರ್ಕೊಳ್ಳಿ. ಓಕೆ, ಇದನ್ನು ಬ್ರಾಕೆಟ್ ಹಾಕೊಳ್ಳಿ, ಇಂಟು ಟಿ ಅಂತ ಬರ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ಲಿದೆ ನೋಡಿ, ಲ್ಯಾಪ್ಲಾಸ್ e⁴ ಫಾರ್ಮಲ್ಲಿದೆ. ಅಂದರೆ ಎ ಅಂತ ಈ ಜಾಗದಲ್ಲಿ ಏನಿದೆ, ಲಾಗ್ 3 ಇದೆ. ಏನಿದೆ, ಲಾಗ್ 3 ಇದೆ. ಸೊ ಹಂಗಾರೆ ನಾವು ಇಲ್ಲಿ ಏನಂತ ಬರೆಯೋದು ಹಂಗಾರೆ, ಫಾರ್ಮುಲಾ ಬಂದರೆ 1/s - a ಅಂತಂದ್ರೇನು, ಲಾಗ್ 3. ಸೊ ಅದನ್ನು ನಾವು ಇಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿದ್ರೆ 1/s - a ಅಂತಂದ್ರೇನು, ಲಾಗ್ 3. ಈ ರೀತಿ ಬಿಡಿಸ್ಕೊಂಡು. ಸೊ ಈಗ ನಮಗೆ ಏನು ಸಿಕ್ತು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 3 ಸಿಕ್ತು. ಓಕೆ, ಸೊ ಇದು ಒಂದು ಪಾಯಿಂಟ್ ಆಯಿತು. ಸೊ ಇದನ್ನು ಇಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಇನ್ನೊಂದು ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಕಂಡುಹಿಡಿಯಬೇಕು. ಸೊ ಅದನ್ನು ನೋಡಿ ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂದರೆ, ಸೊ ಫಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಬರ್ಕೊಳ್ಳಿ. ಓಕೆ, ಬರ್ಕೊಂಡ್ವಲ್ಲ. ಸೊ ಇಲ್ಲಿ ನೋಡಿ, ಇದು 40 + 5, 40ನ ನಾವು ಏನಂತ ತಗೊಳ್ತೀವಿ, 40ನ ನೀವು ಬೇಕಾದ್ರೆ ಎ ಅಂತ ತಗೊಳ್ಳಿ. ಮತ್ತೆ 5ನ ನೀವೇನಂತ ತಗೊಳ್ತೀರಾ, 5. ಓಕೆ, 5 ಇದೆಯಲ್ಲ, ಇದನ್ನ ನೀವು ಬಿ ಅಂತ ತಗೊಳ್ಳಿ. ಸೊ a + b ಹೋಲ್ ಕ್ಯೂಬ್ ಇದೆ ಅಂದ್ರೆ ಏನು, a³ + b³ + 3a² b + 3ab². ಎ ಜಾಗದಲ್ಲಿ ಏನಿದೆ, 40 ಇದೆ. ಎ ಜಾಗದಲ್ಲಿ ಏನಿದೆ, 40ನ ಏನಂತ ತಗೊಂಡಿದ್ವಿ, ಎ, 5ನ ಬಿ ಅಂತ ತಗೊಂಡ್ವಿ. ಹಂಗಾರೆ ಎ ಅಂತಂದರೆ ಇಲ್ಲಿ ಬರ್ಕೊಂಡಿವಲ್ಲ, ನೆಕ್ಸ್ಟ್ ಬಿ 5. ಈಗ ಸಬ್ಸ್ಟಿಟ್ಯೂಟ್ ಮಾಡಿ, a³ ಅಂತಂದರೆ ಏನಾಗುತ್ತೆ, 40³ 4³ ಅಂದರೆ 64, ಅದನ್ನಿಲ್ಲಿ ಬರೀರಿ. ನೆಕ್ಸ್ಟ್ t³ ಅಂದರೆ t³. ಓಕೆ, ಇಷ್ಟು ಕ್ಲಿಯರ್. ನೆಕ್ಸ್ಟ್ ಪ್ಲಸ್ b³ ಅಂದರೆ 5³ ಅಂದರೆ ಎಷ್ಟಾಗುತ್ತೆ, 125 ಪ್ಲಸ್ 3 ಇಂಟು ನೆಕ್ಸ್ಟ್ a² ಅಂದರೆ 40² ಅಂದರೆ 4² ಅಂದರೆ 16t² ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಟು ಬಿ ಅಂತಂದರೆ ಎಷ್ಟು, 5. ಅಷ್ಟು ಕ್ಲಿಯರ್. ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ನೋಡಿ 3 ಇಂಟು ಎ ಅಂತಂದರೆ ಎಷ್ಟು, 40, ಅದನ್ನಿಲ್ಲಿ ಬರೀರಿ. ಓಕೆ, ಇಂಟು b² ಅಂದರೆ 5² ಅಂದರೆ ಎಷ್ಟು, 25. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ 64t³ ಅಂತ ಬರ್ಕೊಂಡು. ಅರ್ಥ ಆಯ್ತಾ, ಪ್ಲಸ್ 125 ಹಾಗೆ ಬರ್ಕೊಳ್ಳಿ. 3 ಇಂಟು 16 ಇಂಟು 5 ಎಷ್ಟಾಗುತ್ತೆ, 240t². ಅರ್ಥ ಆಯ್ತಾ. ನೆಕ್ಸ್ಟ್ ಪ್ಲಸ್ ನೋಡಿ 3 ಇಂಟು 4 ಇಂಟು 25 ಎಷ್ಟಾಗುತ್ತೆ, ಸೊ ದ್ಯಾಟ್ ಈಸ್ 300t ಆಯಿತು.
ಸೊ ಈ ರೀತಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಈ ಫಾರ್ಮೆಟಲ್ಲಿಂದ ಈ ಫಾರ್ಮ್ನ ಮಾಡ್ಕೊಂಡ್ವಿ. ಈಗ ನಾವು ಇದನ್ನು ನಾವೇನು ಮಾಡಬೇಕು, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಬೇಕು. ಸೊ ಇಷ್ಟನ್ನು ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಅಂದರೆ 64t ಕ್ಯೂಬ್ ಪ್ಲಸ್ 125 ಪ್ಲಸ್ 240t ಸ್ಕ್ವೇರ್, ಓಕೆ, ಪ್ಲಸ್ 300t. ಈಗ ಬೈ ಲೀನಿಯರ್ ಪ್ರಾಪರ್ಟಿ ಏನು ಮಾಡ್ತೀವಿ, ಕಾನ್ಸ್ಟೆಂಟ್ನ ಹೊರಗಡೆ ತಗೊಳ್ಳಿ. ಏನು ಮಾಡ್ತೀವಿ, ಕಾನ್ಸ್ಟೆಂಟ್ನ ಹೊರಗಡೆ ತೆಗೀರಿ. ನೋಡಿ ಯಾವ ರೀತಿ ಅನ್ನೋದು ನೋಡ್ಕೊಳ್ಳಿ. ಈಗ 64 ಕಾನ್ಸ್ಟೆಂಟ್ ತಾನೆ. ಸೊ ಈಗ ಟಿ ಕ್ಯೂಬ್ಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ಅಪ್ಲೈ ಮಾಡಿ. ಟಿ ಕ್ಯೂಬ್, ಓಕೆ, ಪ್ಲಸ್ 125 ಕಾನ್ಸ್ಟೆಂಟ್, ಓಕೆ, ಲ್ಯಾಪ್ಲಾಸ್ ಇಲ್ಲೇನಿಲ್ಲ ಅಂದರೆ 1 ಅಂತ ತಗೊಳ್ಳಿ, ಓಕೆ, ಪ್ಲಸ್ 240 ಕಾನ್ಸ್ಟೆಂಟ್ ಅಲ್ವಾ. ನೆಕ್ಸ್ಟ್ ಇನ್ನು ಉಳಿದಿರೋದು ಟಿ ಸ್ಕ್ವೇರ್, ಅದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಅದೇ ರೀತಿ ನೆಕ್ಸ್ಟ್ ನೋಡಿ 300 ಕಾನ್ಸ್ಟೆಂಟ್, ನೆಕ್ಸ್ಟ್ ಇನ್ನು ಉಳಿದಿರೋದು ಟಿ, ಸೊ ಅದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಇಷ್ಟು ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, 64 ಹಾಗೆಯೇ ಬರ್ಕೊಳ್ಳಿ, ಓಕೆ, ಇಂಟು ಟಿ ಕ್ಯೂಬ್ ಅಂದರೆ ಫಾರ್ಮುಲಾ ಗೊತ್ತು ಏನೋ, ಎನ್ ಫ್ಯಾಕ್ಟೋರಿಯಲ್ ಎಷ್ಟು ಬೈ ಎನ್ ಪ್ಲಸ್ 1 ಅಂದರೆ ಫಸ್ಟ್ ಇಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಎನ್ ಫ್ಯಾಕ್ಟೋರಿಯಲ್ ಅಂದರೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್, ಎನ್ ಪ್ಲಸ್ 1 ಅಂದರೆ ಎಸ್ ಟು ದ ಪವರ್ ಆಫ್ 4. ಇಷ್ಟು ಅರ್ಥ ಆಯ್ತಾ. ಪ್ಲಸ್ 125 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ 1 ಅಂದರೆ ಎ ಜಾಗದಲ್ಲಿ 1 ಅಂದರೆ ಎ ಬೈ ಎಸ್ ಅಂದರೆ 1 ಡಿವೈಡೆಡ್ ಬೈ ಎಸ್ ಅಂತ ಅರ್ಥ ಆಯ್ತಾ. ಪ್ಲಸ್ ನೆಕ್ಸ್ಟ್ 240 ಇದೆ, ಸೊ ಅದನ್ನು ಇಲ್ಲಿ 240 ಬರ್ಕೊಂಡು ಇಂಟು ಟಿ ಸ್ಕ್ವೇರ್ ಅಂದರೆ ಇದು ಎನ್ ಜಾಗದಲ್ಲಿ ನೆಕ್ಸ್ಟ್ ಏನು ಮಾಡಬೇಕು 2 ಹಾಕಿ, ಆಗ ಎನ್ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಪ್ಲಸ್ 1 ಅಂದರೆ ಎಸ್ ಕ್ಯೂಬ್ ಆಗುತ್ತೆ. ಇಷ್ಟ ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಪ್ಲಸ್ 300 ಬರ್ಕೊಳ್ಳಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಟಿ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ, 1 ಎನ್ ಇಸ್ ಈಕ್ವಲ್ ಟು 1 ಆಗುತ್ತೆ. 1 ಆವಾಗ ಏನಾಗುತ್ತೆ ಇಂಟು 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅಂದರೆ ಎಸ್ ಸ್ಕ್ವೇರ್ ಆಗುತ್ತೆ. ಸೊ ಇಷ್ಟು ಬಂತಲ್ಲ. ಸೊ ಇದನ್ನು ನಮಗೆ ಏನು ಬಂತು, ಇಷ್ಟನ್ನು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡಿದ್ದಕ್ಕೆ ಬಂದಂಥ ಆನ್ಸರ್. ಸೊ ಇದನ್ನು ನಾವು ಏನು ಮಾಡ್ತೀವಿ, ಫಸ್ಟ್ನೇ ಕ್ವಶನ್ ಏನಿದೆಯಲ್ಲ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಗ ಅಬ್ಸರ್ವ್ ಮಾಡಿ 3 ಫ್ಯಾಕ್ಟೋರಿಯಲ್ ಅಂತಂದ್ರೆ ನಾವು ಏನಂತ ಬರೀಬೋದು, 3 ಇಂಟು 2 ಇಂಟು 1 ಅಂದರೆ ಎಷ್ಟು 6. 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 2, ದಟ್ ಈಸ್ 2. ಓಕೆ, ಸೊ ಇಲ್ಲಿ ಫ್ಯಾಕ್ಟೋರಿಯಲ್ಸ್ ಅಂದರೆ ಏನಂದ್ರೆ ನಿಮಗೆ ಇದು ಬಿಡಿಸಿ ಹೇಳಿದೆ. ಓಕೆ, ಈಗ ನಮಗೆ 2 ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ. ಈ 2 ವ್ಯಾಲ್ಯೂನ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ನ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಅಂತಂದರೆ, ಫಸ್ಟ್ನೇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ 3 ಟು ದ ಪವರ್ ಆಫ್ 2t. ಓಕೆ, ಅದನ್ನ ಇಲ್ಲಿ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಬಂದ ಆನ್ಸರ್ ಇದು. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 1 ಡಿವೈಡೆಡ್ ಬೈ ಎಸ್ ಮೈನಸ್ ಲಾಗ್ 3, ಕ್ಲಿಯರ್. ನೆಕ್ಸ್ಟ್ ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ 4t ಪ್ಲಸ್ 5 ಹೋಲ್ ಕ್ಯೂಬ್. ಸೊ ಅದು ಬಂದಿದ್ದ ಆನ್ಸರ್ ಇಲ್ಲಿದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪ್ಲಸ್ ಇದೆಯಲ್ಲ, ಪ್ಲಸ್. ಓಕೆ, ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿ ನೋಡಿ 64 ಇಂಟು 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 4 ಪ್ಲಸ್ 125, ಓಕೆ, ಇಂಟು 1 ಡಿವೈಡೆಡ್ ಬೈ ಎಸ್ ಪ್ಲಸ್ 24 240 ಇಂಟು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಕ್ಯೂಬ್ ಪ್ಲಸ್ 300 ಇಂಟು 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್. ಸೊ ಇದು ಈ ಕ್ವೆಶನ್ಸ್ಗೆ ಆನ್ಸರ್. ಓಕೆ, ತುಂಬ ಸಿಂಪಲ್ ಆಗಿದೆ, ಸ್ವಲ್ಪ ಪೇಷನ್ಸ್ ಬೇಕು. ಕ್ವಶನ್ ನಂಬರ್ 18, ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ 5t ಕಾಸ್ 2t ಅಂತ ಇದೆ. ಸೊ ಈಗ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ. ಈ 5t ಇದೆಯಲ್ಲ, ಇದನ್ನು ನಾವು ಎ ಅಂತ ತಗೊಳ್ಳಿ. ಸೊ ಇದು 2tನ ಬಿ ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ, ಸೈನ್ ಎ ಕಾಸ್ ಬಿ ಆಗುತ್ತೆ. ಎ ಜಾಗದಲ್ಲಿ ಏನಿದೆ 5t ಇದೆ, ಬಿ ಜಾಗದಲ್ಲಿ 2t ಇದೆ.
ಅಂದರೆ ಏನು ಸೈನ್ ಎ ಕಾಸ್ ಬಿ ಅಂದರೆ 1/2 ಸೈನ್ ಎ ಪ್ಲಸ್ ಬಿ ಪ್ಲಸ್ ಸೈನ್ ಎ ಮೈನಸ್ ಬಿ. ಸೊ ಹಂಗಾರೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. 1/2 ಸೈನ್ ಓಕೆ ಎ ಪ್ಲಸ್ ಬಿ ಅಂದರೆ 5t ಪ್ಲಸ್ 2t. ಓಕೆ ಅರ್ಥ ಆಯ್ತಾ? ಪ್ಲಸ್ ಸೈನ್ ಎ ಮೈನಸ್ ಬಿ 5t ಮೈನಸ್ 2t ಮೈನಸ್ 2t ಬ್ರಾಕೆಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ. 1/2 ಬ್ರಾಕೆಟ್ ಓಪನ್ ಸೈನ್ ಓಕೆ 5t ಪ್ಲಸ್ 2t ಎಷ್ಟಾಗುತ್ತೆ 70. ಅರ್ಥ ಆಯ್ತಾ ಇದೆಯಾ? ಪ್ಲಸ್ 5ರಲ್ಲಿ 2 ಕಳೀರಿ ಎಷ್ಟಾಗುತ್ತೆ 3 ಆಗುತ್ತೆ 3t ಕ್ಲೋಸ್ ಮಾಡಿ. ಎಷ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರ ಸಾಕು. ಇಷ್ಟು ಸಿಂಪ್ಲಿಫೈ ಮಾಡಿದ್ಮೇಲೆ ನಾವು ಈ ಜಾಗಕ್ಕೆ ಏನು ಮಾಡಬೇಕು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ 1/2 ಕಾನ್ಸ್ಟೆಂಟ್ ಇದೆ, ಸೊ ಹೊರಗಡೆ ತಗೊಳ್ಳಿ. ನೆಕ್ಸ್ಟ್ ಇನ್ನು ಉಳಿದಿದ್ದಕ್ಕೆ ಏನು ಮಾಡ್ತೀವಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಇದಕ್ಕೆ ಈ ರೀತಿ ಸೈನ್ 7t ಪ್ಲಸ್ ಸೈನ್ 3t. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಬೈ ಲೀನಿಯರ್ ಪ್ರಾಪರ್ಟಿ ಸೆಪ್ರೇಟ್ ಮಾಡ್ಕೊಳ್ಳಿ. ನೋಡಿ ಹಿಂಗೆ 1/2 ಓಕೆ ಸೆಪ್ರೇಟ್ ಆಗಿ ನೋಡಿ ಈ ರೀತಿ ಸೈನ್ 7t ಸೆಪ್ರೇಟ್ ಆಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡಿ, ಮತ್ತೆ ಪ್ಲಸ್ ಇದಕ್ಕೂ ಲ್ಯಾಪ್ಲಾಸ್ ಅಪ್ಲೈ ಮಾಡಿ ಸೈನ್ 3t. ಅರ್ಥ ಆಯ್ತಲ್ಲ? ಈಗ ಅಬ್ಸರ್ವ್ ಮಾಡಿ 1/2 ಕಾನ್ಸ್ಟೆಂಟ್ ಇದೆ, ಅದನ್ನು ಹಾಗೆಯೇ ಬರ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ಸೈನ್ 80 ಅದೇ 70 ಅಂದರೆ 80. ಸೊ ಹಂಗಾರೆ ಎ ಜಾಗದಲ್ಲಿ ಏನಿದೆ ಒಂದು 7 ಇದೆ, ಇನ್ನೊಂದು 3 ಇದೆ. ಸೊ ಫಸ್ಟ್ 7 ಅಪ್ಲೈ ಮಾಡ್ಕೊಳ್ಳಿ ಇದಕ್ಕೆ. ಅಂದರೆ ಏನು ಸೈನ್ 80 ಅಂದರೆ a/s² ಪ್ಲಸ್ a². ಎ ಅಂತಂದ್ರೆ 7, ಆವಾಗ ಇಲ್ಲಿ ಬರ್ರಿ 7 ಡಿವೈಡೆಡ್ ಬೈ s² ಪ್ಲಸ್ 7² ಅಂದರೆ ಎಷ್ಟು 49. ಅರ್ಥ ಆಯ್ತಾ? ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. ನೆಕ್ಸ್ಟ್ 3t ಅಂದರೆ ನೆಕ್ಸ್ಟ್ 3 ಜಾಗ ಎ ಜಾಗದಲ್ಲಿ 3 ಹಾಕಿ, ಅವಾಗ ಏನಾಗುತ್ತೆ ಸೊ s² ಪ್ಲಸ್ 3² ಅಂದರೆ 9. ಸೊ ಇದು ಈ ಕ್ವಶನ್ಗೆ ಆನ್ಸರ್. ಕ್ವಶನ್ ನಂಬರ್ 19 ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ cos t cos 2t cos 3t ಅಂತ ಇದೆ. ಓಕೆ ಈಗ ಇಲ್ಲಿ ನೀವೇನು ಮಾಡ್ಕೋಬೇಕೀಗ ಫಸ್ಟ್ ನಾವು ಫಾರ್ಮ್ಗೆ ತರೋಣ. ಓಕೆ ನೋಡಿ ಫಸ್ಟ್ ಕೊಟ್ಟಿರೋ ಫಂಕ್ಷನ್ f(t) ಅಂತ ತೊಗೊಂಡಿದ್ದೀವಿ. ಇದು ತೊಗೊಂಡ ಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಈ ಟಿನ ನೀವೇನು ತಗೊಳ್ಳಿ ಎ ಅಂತ ತಗೊಳ್ಳಿ. ಏನು ಮಾಡ್ತಾ ಇದ್ದೀವಿ ಟಿನ ಎ ಅಂತ ತಗೊಳ್ಳಿ. ಇದನ್ನು 2t ಇದೆಯಲ್ಲ ಅದನ್ನು ನಾವು ಬಿ ಅಂತ ತಗೊಳ್ಳಿ. ಅವಾಗೇನಾಯಿತು ಕಾಸ್ ಎ ಕಾಸ್ ಬಿ ಆಯಿತು. ಅಂದರೆ ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಏನು 1/2 ಕಾಸ್ ಎ ಪ್ಲಸ್ ಬಿ ಕಾಸ್ ಎ ಮೈನಸ್. ಎ ಅಂತಂದರೆ ಟಿ, ಬಿ ಅಂದರೆ 2t. ಎ ಅಂದರೆ ಟಿ, ಬಿ ಅಂದರೆ 2t. ಸಬ್ಸ್ಟಿಟ್ಯೂಟ್ ಮಾಡಿ ಈಗ 1/2 ಬ್ರಾಕೆಟ್ ಕಾಸ್ ಎ ಪ್ಲಸ್ ಬಿ 2 ಪ್ಲಸ್ 2t ಟಿ ಪ್ಲಸ್ 2t ಪ್ಲಸ್ ನೆಕ್ಸ್ಟ್ ಕಾಸ್ ಎ ಮೈನಸ್ ಬಿ ಟಿ ಮೈನಸ್ 2t t minus 2t. So bracket close. Next 1/2 cos t plus 2t ಏನಾಗುತ್ತೆ 3t ಆಗುತ್ತೆ ಪ್ಲಸ್ ನೆಕ್ಸ್ಟ್ cos t minus 2t ಏನಾಗುತ್ತೆ ಮೈನಸ್ t. ಇಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ 1/2 cos 3t ಹಂಗೆ ಬರ್ಕೊಳ್ಳಿ ಮೈನಸ್ ನಮಗೆ ಫಾರ್ಮುಲಾ ಗೊತ್ತಿದೆ ಏನು ಕಾಸ್ ಮೈನಸ್ ಟಿ ಅಂದ್ರೇನು ಕಾಸ್ ಥೀಟಾ. ಅದೇ ರೀತಿ ಕಾಸ್ ಮೈನಸ್ ಟಿ ಅಂದ್ರೇನು ದಟ್ ಈಸ್ ಪ್ಲಸ್ ಕಾಸ್ ಟಿ ಆಗುತ್ತೆ. ಸೊ ನಮಗೆ ಈ ರೀತಿ ಸಿಂಪ್ಲಿಫೈ ಮಾಡ್ಕೊಂಡಿದ್ದು ಬಂದಿದ್ದ ಆನ್ಸರ್ ಇದು. ಸೊ ಇದನ್ನು ನಾವು ಇನ್ಸ್ಟೆಡ್ ಆಫ್ ಇದ್ರ ಬದಲು ನಾವೇನು ಮಾಡ್ತೀವಿ ಇಲ್ಲಿ ಬರ್ಕೊಳ್ಳಿ ಸಿಂಪ್ಲಿಫೈ ಮಾಡಿ ಈ ರೀತಿ ಬರಿತಾ ಇದ್ವಿ. ಸೊ ಅದನ್ನ ಇಲ್ಲಿ ಬರೀರಿ 1/2 ಬ್ರಾಕೆಟ್ ಕಾಸ್ 3t ಪ್ಲಸ್ ಕಾಸ್ ಟಿ ಕ್ಲೋಸ್ ಮಾಡಿ. ಇನ್ನು ಉಳಿದಿರೋನು ಕಾಸ್ 3t. ಈ ಸ್ಟೆಪ್ ಕ್ಲಿಯರ್.
ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ತೀನಿ, ಏನಂತಂದರೆ ಕಾಸ್ 3t ಆ ಕಡೆ ಬರ್ಕೊಳ್ತೀನಿ, ಯಾಕೆಂದರೆ ಮಲ್ಟಿಪ್ಲೈ ಮಾಡೋಕ್ಕೆ ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತ. ಈ ರೀತಿ ಅಷ್ಟೇ, ಇನ್ನೇನಿಲ್ಲ. ಇನ್ನು ಇದು ಅದನ್ನು ಹಾಗೆ ಬರ್ಕೊಳ್ಳಿ, ಪ್ಲಸ್ ಕಾಸ್ ಟಿ. ಈಗ ಏನು ಮಾಡಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವ ರೀತಿ? 1/2 ಕಾಸ್ 3 ಇಂಟು ಈ ಬ್ರಾಕೆಟ್ ಒಳಗಡೆ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, 1/2 ಇಂಟು ಕಾಸ್ 3t ಇಂಟು ಕಾಸ್ 3t. ಗೊತ್ತಾಯ್ತಾ? ಓಕೆ. ಪ್ಲಸ್ ನೆಕ್ಸ್ಟ್ ಅಗೈನ್ ಇದು ಅಷ್ಟೇ, 1/2 ಕಾಸ್ 3t ಇಂಟು ಕಾಸ್ ಟಿ. ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, 3t ಇದೆಯಲ್ಲ, ಇದನ್ನು ನೀವು ಎ ಅಂತ ತಗೊಳ್ಳಿ, ಇದನ್ನು ಅಷ್ಟೇ 3tನು ಬಿ ಅಂತ ತಗೊಳ್ಳಿ. ಅವಾಗ ಏನಾಗುತ್ತೆ? ಕಾಸ್ ಎ ಕಾಸ್ ಬಿ ಆಗುತ್ತೆ. ಅದೇ ರೀತಿ ಇದು ಅಷ್ಟೇ, ಇಲ್ಲೂ ಅಷ್ಟೇ 3tನ ಎ ಅಂತ ತಗೊಳ್ಳಿ, ಟಿನ ಬಿ ಅಂತ ತಗೊಳ್ಳಿ. ಅವಾಗ ಏನಾಯಿತು? ಕಾಸ್ ಎ ಕಾಸ್ ಬಿ, ಕಾಸ್ ಎ ಕಾಸ್ ಬಿ. ಎರಡಕ್ಕೂ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಈ ರೀತಿ ಮಾಡಿದ್ವಲ್ಲ ಆ ರೀತಿ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಏನು ಮಾಡ್ತೀವಿ? ಈಗ ನೋಡಿ 1/2, ಈಗ ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಓಕೆ, ಇವೆರಡಕ್ಕೂ ಏನು ಬಂತು ನೋಡಿ, ಈಗ ಬ್ರಾಕೆಟ್ ಓಪನ್ ಮಾಡಿ, ಏನು ಬಂತು ನೋಡಿ, ಈ ರೀತಿ ಬಂತು. 1/2 ಎ ಪ್ಲಸ್ ಬಿ ಅಂದರೆ 3t ಪ್ಲಸ್ 2 ಅಂದರೆ ಓಕೆ 3t ಪ್ಲಸ್ 3t ಏನಾಗುತ್ತೆ? 6t ಆಗುತ್ತೆ ಅಲ್ವಾ? ಅದನ್ನು ಇಲ್ಲಿ ಬರಿತಾ ಇದ್ವಿ, ಕಾಸ್ 6t ಪ್ಲಸ್ ಕಾಸ್ ಎ ಮೈನಸ್ ಬಿ ಅಂದರೆ 3t ಮೈನಸ್ 3t ಏನಾಗುತ್ತೆ? ಕಾಸ್ 0 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅದನ್ನು ಬ್ರಾಕೆಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಪ್ಲಸ್ 1/2 ಆಗಿ ಬರ್ಕೊಳ್ಳಿ. ಓಕೆ, ಈಗ ಒನ್ ಬೈ ಟು ನೆಕ್ಸ್ಟ್ ನೋಡ್ಕೊಳ್ಳಿ, 1/2 ಆಯ್ತಲ್ವಾ? ಸೊ ನೆಕ್ಸ್ಟ್ ಈಗ ಅದೇ ರೀತಿ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ? ಎ ಪ್ಲಸ್ ಬಿ ಅಂದರೆ ಏನು? 3t ಪ್ಲಸ್ ಟಿ ಅಂದರೆ ಏನು? 4t ಆಗುತ್ತೆ. ಅದನ್ನಿಲ್ಲಿ ಬರೀತೀವಿ. ನೆಕ್ಸ್ಟ್ ಪ್ಲಸ್ ಎ ಮೈನಸ್ ಬಿ 3t ಮೈನಸ್ ಟಿ ಅಂದರೆ ಏನಾಗುತ್ತೆ? ಕಾಸ್ 2t. ಇಷ್ಟು ಕ್ಲಿಯರ್? ಓಕೆ, ಈಗ ಇಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ? ಇಲ್ಲೂ 1/2 ಇದೆ, ಇಲ್ಲೂ 1/2. ಅಗೇನ್ ಅದನ್ನು ಕಾನ್ಸ್ಟೆಂಟ್ ಹೊರಗಡೆ ತಕ್ಕೊಳ್ಳಿ. ನೋಡಿ ಏನಾಗುತ್ತೆ ಆಗ, 1/2 ಆಲ್ರೆಡಿ ಇಲ್ಲಿದೆ. ಸೊ ಇಲ್ಲಿ 1/2 ಇಲ್ಲಿ ಮತ್ತೆ ಕಾನ್ಸ್ಟೆಂಟ್ ಹೊರಗಡೆ ತಗೊಂಡು ಮತ್ತೆ ಇಲ್ಲೂ ಸಹ ಮತ್ತೆ ಇನ್ನೊಂದು ಸತಿ ಬಂತು. ಸೊ ಅದನ್ನು ಇನ್ನೊಂದು ಸತಿ ಹೊರಗಡೆ ತಗೊಳ್ಳಿ. ಈಗ ನೋಡಿ ಕಾಸ್ 6t, ನೋಡಿ ಕಾಸ್ 6t ಪ್ಲಸ್ ಅದನ್ನು ಬರ್ಕೊಳ್ಳಿ, ಕಾಸ್ 6t ಪ್ಲಸ್ ಕಾಸ್ 0 ಅಂದರೆ ವ್ಯಾಲ್ಯೂ ಎಷ್ಟು? 1. ಅದನ್ನ ಇಲ್ಲಿ ಬರೀ. ಓಕೆ, ಇಲ್ಲಿ 1/2 ಹೋಗಿದೆ, ಈಗ ಕಾಮನ್ ತೊಗೊಂಡು ನೆಕ್ಸ್ಟ್ ಇನ್ನು ಉಳಿಯೋದು ಕಾಸ್ 4t. ಇನ್ನು ಉಳಿದಿರೋದು ಬರ್ಕೊಳ್ತಾ ಹೋಗಿ, ಪ್ಲಸ್ ಕಾಸ್ 2t. ಈ ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಸ್ಟೆಪ್ ನೋಡಿ, 1/2 ಅಂದರೆ 1/4 ಆಯಿತು. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ತಾ ಹೋಗಿ ಇದಕ್ಕೆ ಕಾಸ್ 6t. ನೋಡಿ ಈ ರೀತಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಾಸ್ 6t ಪ್ಲಸ್ 1ಗೂ ಅಷ್ಟೇ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 4t ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ 2t. ಸೊ ಈಗ ಕ್ಲೋಸ್ ಮಾಡಿ. ಈಗ ಏನು ಮಾಡ್ತೀರಾ? 1/4 ಅದನ್ನು ಹಂಗೆ ಬರ್ಕೊಳ್ಳಿ, ಅರ್ಥ ಆಯ್ತಲ್ಲ? ಸೊ ಈಗ ಬ್ರಾಕೆಟ್ನ ಓಪನ್ ಮಾಡಿ. ಈಗ ನೋಡ್ಕೊಳ್ಳಿ, ಈ ನಮಗೆ ಫಾರ್ಮುಲಾ ಗೊತ್ತು, ಏನು? ಕಾಸ್ 6t ಏನಂದರೆ ಕಾಸ್ 80 ಅಂದರೆ s/2/a², ಅಂದರೆ ಇಲ್ಲಿ ಫಸ್ಟು ಎ ಅಂತ ಇದನ್ನು 6. ಸೊ ಈಗ ಅಪ್ಲೈ ಮಾಡ್ತಾ ಹೋಗಿ, 6 ಡಿವೈಡೆಡ್ ಬೈ 6s² ಪ್ಲಸ್ a² ಅಂದರೆ ಏನು? 6² ಅಂದರೆ 36. ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ಲಸ್ ಇಲ್ಲಿ ನೋಡಿ 1 ಅಂತಂದರೆ ಎ ಅಂದರೆ ಎ ಜಾಗದಲ್ಲಿ ಏನಿದೆ? 1 ಇದೆ. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ? a/s ಅಂದರೆ 1/s ಪ್ಲಸ್ ಅಗೇನ್ 4t ಅಂದರೆ ಕಾಸ್ 80
ಅಂದರೆ ಏನಾಗುತ್ತೆ, ಇಲ್ಲಿ ಫಸ್ಟ್ ಏನಾಯಿತು, ಎ 6 ಬಂತು, ಇನ್ನೊಂದು ಸತಿ 4 ಬಂತು, ಇನ್ನೊಂದು ಸತಿ 2 ಇದೆ. ಸೊ ಈ ಎರಡು ಇಷ್ಟನ್ನು ಅಪ್ಲೈ ಮಾಡ್ತಾ ಹೋಗ್ಬೇಕು. ಎಸ್ ಡಿವೈಡ್ ಬೈ 4 ಇದರಿಂದ ಏನಾಗುತ್ತೆ, ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂದರೆ 16 ಪ್ಲಸ್ ಅಗೇನ್ 2t ಇದೆ, 2ನ ಸಬ್ಸ್ಟಿಟ್ಯೂಟ್ ಮಾಡಿ ಎ ಜಾಗದಲ್ಲಿ 6 ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 4. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 20. Find the Laplace transform of t to the power 5 power minus 5 by 2 plus t to the power 5 by 2. ಸೊ ಈ ರೀತಿ ಕೊಟ್ಟಿದೆ. ಸೊ ಕೊಟ್ಟಿರೋ ಫಂಕ್ಷನ್ ಎಫ್ ಆಫ್ ಟಿ ಅಂತ ತಗೊಳ್ಳಿ, ಆಮೇಲೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಸೊ ಇಂಡಿವಿಜುವಲ್ ಆಗಿ ಸಬ್ಸೆಪ್ರೇಟಾಗಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡಿ. ಸೊ ಈಗ ನಮಗೆ ಫಾರ್ಮುಲಾ ಗೊತ್ತು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫ್ಯಾಕ್ಟರ್ಸ್ ಇದ್ದಾಗೇನು, ಗಾಮಾ ಎನ್ ಪ್ಲಸ್ 1 ಡಿವೈಡ್ ಬೈ ಎಸ್ ಟು ದ ಪವರ್ ಎನ್ ಪ್ಲಸ್ 1. ಈಗ ಇಲ್ಲಿ ಎನ್ ಜಾಗದಲ್ಲಿ ಏನಿದೆ, ಎನ್ ಜಾಗದಲ್ಲಿ ಏನಿದೆ ಮೈನಸ್ 5 by 2. ಓಕೆ, ಆಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಗಾಮಾ ಫಾರ್ಮುಲಾ ಪ್ರಕಾರ. ಸೊ ಎನ್ ಅಂತಂದ್ರೆ ಮೈನಸ್ 5 by 2 ಪ್ಲಸ್ 1 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ, ಓಕೆ. ಈಗ ಎಸ್ ಬರ್ಕೊಳ್ಳಿ, ಎನ್ ಅಂತಂದ್ರೆ ಮೈನಸ್ 5 ಡಿವೈಡ್ ಬೈ 2 ಪ್ಲಸ್ 1 ಆಯ್ತಾ ಇದೆಯಲ್ಲ. ನೆಕ್ಸ್ಟ್ ಏನು ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ ಯಾವ ರೀತಿ ಸಿಂಪ್ಲಿಫೈ ಮಾಡಿ, ಮೈನಸ್ 5 by 2 ಪ್ಲಸ್ 1 ಎಲ್ ಸಿ ಎಮ್ ತಗೊಳ್ಳಿ, 2 ಎಲ್ ಸಿ ಎಮ್, ಸೊ ಮೈನಸ್ 5, ಸೊ ಪ್ಲಸ್ 2, ಸೊ ಮೈನಸ್ 5 by 2 ಪ್ಲಸ್ 2 ಅಂದರೆ ಏನಾಗುತ್ತೆ, ಮೈನಸ್ 3 by 2. ಸೊ ಅದನ್ನಿಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಗಾಮಾ. ಸೊ ಮೈನಸ್ 3 by 2 divided by s minus 3 by 2. ಸೊ ಇದು ನಮಗೆ ಯಾವುದು ಈ ಆನ್ಸರ್ ಬಂತು, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಒಂದು ಓಕೆನಾ, ಅದೇನೋ ಗಾಮಾ ಮೈನಸ್ 3 by 2 divided by s to the power of minus 3 by 2. ಒಂದು ಕ್ಲಿಯರ್, ಪ್ಲಸ್ ನೆಕ್ಸ್ಟ್ ಎರಡನೇ ನೋಡ್ಕೊಳ್ಳಿ, ಟಿ ಟು ದ ಪವರ್ 5 by 2. ಸೊ ಸೇಮ್ ಇದಕ್ಕೂ ಹಂಗೆ ಅಪ್ಲೈ ಮಾಡಿ. ಗಾಮಾ ಏನಾಗುತ್ತೆ, ಇಲ್ಲಿ ಎನ್ ಜಾಗದಲ್ಲಿ ಏನು 5 by 2, ಅಲ್ಲಿ ಮೈನಸ್ 5 by 2, ಇಲ್ಲಿ ಪ್ಲಸ್ 5 by 2. ಅದೇ 5 by 2 ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಎನ್ ಪ್ಲಸ್ 1 ಅಂದರೆ ಎಸ್ ಎನ್ ಜಾಗದಲ್ಲಿ 5 by 2 ಪ್ಲಸ್ 1. ಇಲ್ಲೂ ಅಷ್ಟೇ ಸಿಂಪ್ಲಿಫೈ ಮಾಡಿ. ಯಾವ ರೀತಿ, 5 by 2 ಪ್ಲಸ್ 1. ಈಗ ನೋಡಿ 2 ಎಲ್ ಸಿ ಎಮ್ ತಗೊಳ್ಳಿ, ಅವಾಗ ಏನಾಗುತ್ತೆ 5 ಪ್ಲಸ್ 2. ಸೊ 5 ಪ್ಲಸ್ 2 ಅಂತಂದರೆ ಎಷ್ಟು, 7 ಡಿವೈಡೆಡ್ ಬೈ 2. ಈಗ ನಾವು ಇಲ್ಲೇನು ಮಾಡ್ತೀವಿ, ಗಾಮಾ 7 ಡಿವೈಡೆಡ್ ಬೈ 2 ಹಾಕಿ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 7 ಡಿವೈಡೆಡ್ ಬೈ 2. ಇಷ್ಟು ಅರ್ಥ ಆಯ್ತಾ. ಸೊ ಅದನ್ನ ಇಲ್ಲಿ ಬರೀರಿ, ಏನಂತ ನೋಡಿ, ಇಲ್ಲಿ ಬಂದಿದೆಯಲ್ಲ ಆನ್ಸರ್, ಅದನ್ನ ಇಲ್ಲಿ ಬರೀರಿ. ಗಾಮಾ 7 ಡಿವೈಡೆಡ್ ಬೈ 2 ಹಾಕೊಳ್ಳಿ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 7 ಡಿವೈಡೆಡ್ ಬೈ 2. ಈ ಸ್ಟೆಪ್ ಕ್ಲಿಯರ್. ಓಕೆ, ನಮಗೆ ಗಾಮಾ ಮೈನಸ್ 3 by 2 ವ್ಯಾಲ್ಯೂ ಏನೋ 4, ಇಲ್ಲಿ ನೋಡಿ ರೂಟ್ 5 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ ಮೈನಸ್ 3 by 2 ಪ್ಲಸ್ ಇದೆ, ಪ್ಲಸ್ ಗಾಮಾ 7 by 2, ಗಾಮಾ 7 by 2 ಅದ್ರದ್ದು ವ್ಯಾಲ್ಯೂ ಎಷ್ಟು ನೋಡಿ, 15 ರೂಟ್ 5 by 8. ಅದನ್ನಿಲ್ಲಿ ಬರೀರಿ, 15 ರೂಟ್ 5 ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 7 ನೋಡಿ, ಎಸ್ 7 by 2 ಪವರ್ ಆಫ್ 7 by 2. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ನೆಕ್ಸ್ಟ್ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂತಂದರೆ 4 by 3 ಹಂಗೆ ಇಟ್ಕೊಳ್ಳಿ. ನೋಡಿ ಇಲ್ಲಿ 4 ಡಿವೈಡ್ ಬೈ 3 ಹಂಗೆ ಇಟ್ಕೊಳ್ಳಿ ಇಂಟು ರೂಟ್ 5 ಡಿವೈಡ್ ಬೈ ಇದ್ಮೇಲೆ ಇದು ತಗೊಳ್ಳಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಎಸ್ ಮೈನಸ್ 3 by 2. ಅದೇ ರೀತಿ ಇಲ್ಲೂ ಅಷ್ಟೇ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೋದು. ಏನು, 15 by 8 ಓಕೆ ಇಂಟು ಇಲ್ಲಿ ರೂಟ್ 5 ಒಂದಿದೆ,
ಅದನ್ನ ಹಾಗೆ ಬರ್ಕೊಳ್ಳಿ. ರೂಟ್ ಬೈ ಡಿವೈಡೆಡ್ ಬೈ ಎಸ್ ಟು ದ ಪವರ್ ಆಫ್ 7/2. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್.